ಅನೇಕ ದಿವಸಗಳಿಂದ ನಡೀತಾ ಇರತಕ್ಕಂಥ ಈ ಒಂದು ಜ್ಞಾನ ಯಜ್ಞದಲ್ಲಿ ಜ್ಞಾನ ಗಂಗೆಯಲ್ಲಿ 3 ದಿವಸಗಳ ಕಾಲ ಮೀಯುವ ಒಂದು ಸಣ್ಣ ಅವಕಾಶ ನಮ್ಮ ಪಾಲಿಗೆ ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ. ಆ ಹಿನ್ನೆಲೆಯಲ್ಲಿ ನಿನ್ನೆಯ ದಿವಸ ಪುರಂದರದಾಸರ ಸಾಹಿತ್ಯದ ಮೂಲಕ ನಮ್ಮ ಜೀವನಕ್ಕೆ ಅತ್ಯಂತ ಸನಿಹವಾದ ಅನೇಕ ಸಂಗತಿಗಳನ್ನೆಲ್ಲ ಅವರ ಸಾಹಿತ್ಯದ ಮೂಲಕ ಕೇಳಿ ತಿಳಿದಿದ್ದೇವೆ. ಇಂದು ನಮ್ಮ ಪ್ರವಚನದ ಕಡೆಯ ದಿವಸದಲ್ಲಿ ಕ್ಷೇತ್ರದಲ್ಲಿ ನೆಲೆ ನಿಂತ ಜೀವೋತ್ತಮರಾದ ವಾಯುದೇವರ ಮತ್ತೊಂದಿಷ್ಟು 1-2 ಮಹಿಮೆಗಳನ್ನು ಇರುವ ಅಲ್ಪ ಅವಧಿಯಲ್ಲಿ ತಿಳಿಯುವ ಸಣ್ಣ ಪ್ರಯತ್ನವನ್ನು ನಾವು ಇವತ್ತಿನ ದಿವಸ ಮಾಡೋಣ. ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದಲ್ಲಿ ಒಂದು ಮಾತನ್ನು ಹೇಳಿದರು. ಯೇ ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರವರ್ಹಂ ಶ್ರೀಮಂತಮೇನಂ ಹನುಮಂತಮಾಹು. ಜಗತ್ತಿನಲ್ಲಿ ಪ್ರಸಿದ್ಧವಾದ ಯಾವ ಕಲ್ಯಾಣ ಗುಣಗಳಿದ್ದಾವೆಯೋ ಆ ಎಲ್ಲ ಕಲ್ಯಾಣ ಗುಣಗಳಿಗೂ ಕೂಡ ಪ್ರಧಾನ ಆಶ್ರಯ ಅದು ಹನುಮಂತ ಅಂತ. ಹನುಮಂತ ಬೇರೆ ಅಲ್ಲ, ಪ್ರಾಣದೇವರು ಬೇರೆ ಅಲ್ಲ. ಹಾಗಾಗಿ ಏನಿದೆ ಹಾಗಾದರೆ ಪ್ರಾಣದೇವರಲ್ಲಿ ಗುಣಗಳು? ಅವರಲ್ಲಿ ನಮಗೆ ಭಕ್ತಿ ಉಂಟಾಗಬೇಕು ಅಂತಾದರೆ ಮತ್ತೊಂದಿಷ್ಟು ಗುಣಗಳ ಚಿಂತನೆ ನಮ್ಮಲ್ಲಿ ಅತ್ಯಂತ ಅವಶ್ಯಕ. ಆ ಹಿನ್ನೆಲೆಯಲ್ಲಿ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ. ಪ್ರತಿನಿತ್ಯ ನಾವು ಆ ಶ್ಲೋಕವನ್ನು ಹೇಳುತ್ತೇವೆ, ಅರ್ಥ ಗೊತ್ತಿಲ್ಲ. ನಮ್ಮದೆಲ್ಲ ಹೀಗೆ ಬಾಯಲ್ಲಿ ಮಂತ್ರ ಬರುತ್ತೆ, ಆದರೆ ಅದರ ಅರ್ಥ ಮಾತ್ರ ನಮಗೆ ಗೊತ್ತಿಲ್ಲ. ಅರ್ಥ ತಿಳಿದು ನಾವು ಒಂದು ವೇಳೆ ಶ್ಲೋಕಗಳನ್ನು ಉಚ್ಚಾರಣೆ ಮಾಡಿದರೆ ಬಹಳ ಬೇಗ ಹರಿಗುರುಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು. ಆ ಹಿನ್ನೆಲೆಯಲ್ಲಿ ಆಚಾರ್ಯರ ಬಾಯಿಂದ ಬಂದ ಹನುಮಂತನ ಅಸಾಧಾರಣವಾದ ಒಂದಿಷ್ಟು ಗುಣಗಳನ್ನು ನಾವು ಕೇಳಿದರೆ ನಿಜವಾಗಲೂ ವಾಯುದೇವರಲ್ಲಿ, ಹನುಮಂತನಲ್ಲಿ, ಪ್ರಾಣದೇವರಲ್ಲಿ ನಮಗೆ ವಿಶೇಷವಾದ ಆಸಕ್ತಿ, ಭಕ್ತಿ ಬರೋದರಲ್ಲಿ ಸಂಶಯವೇ. ಒಂದು ಮಾತು ಶ್ರೀಮದ್ ಆಚಾರ್ಯರ ಬಾಯಿಂದ ಬಂದದ್ದು, ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಇದು ಶ್ರೀಮದ್ ಆಚಾರ್ಯರ ಘೋಷವಾಕ್ಯ ಇದ್ದ ಹಾಗೆ. ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಅಂತ. ಯಾವ ಕ್ಷಣದಲ್ಲಿಯೂ ಎಲ್ಲಿಯೂ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತನಿಗೆ ಈ 9 ಗುಣಗಳಲ್ಲಿ ಸಮಾನರಾದವರು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಂದು ಬಿಟ್ಟರು ಶ್ರೀಮದಾಚಾರ್ಯ. 9 ಗುಣಗಳನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ. ಪ್ರಧಾನವಾಗಿ ಮೊದಲು 3 ಗುಣಗಳನ್ನು ಶ್ರೀಮದಾಚಾರ್ಯ ಉಲ್ಲೇಖ ಮಾಡಿದರು. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಅಂತ. ಜ್ಞಾನ, ಭಕ್ತಿ, ವೈರಾಗ್ಯ. ಇದು ಶ್ರೀಮದ್ ಆಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ ಒಂದು ಕಡೆಯಲ್ಲಿ ಹೇಳುವಾಗ ಹಾಗೆ ಹೇಳ್ತಾರೆ. ಭಗವಂತನನ್ನು ನಾವು ತಿಳ್ಕೊಳ್ಬೇಕು ಅಂತಾದರೆ ಎಲ್ಲಿ ಹುಡುಕಬೇಕು ಭಗವಂತನನ್ನು? ಭಗವಂತ ತಾನೇ ಹೇಳ್ತಾನೆ, ಎಲ್ಲಿ ವಸ್ತು ಇರುತ್ತೋ ಅಲ್ಲಿ ಹುಡುಕಿದರೆ ಭಗವಂತ ವಸ್ತು ಸಿಗತ್ತೆ. ಭಗವಂತನೆಂಬ ವಸ್ತು ಅದು ಸಿಗಬೇಕು ಅಂತಾದರೆ ಎಲ್ಲಿ ಹುಡುಕಬೇಕು? ಎಲ್ಲಿದ್ದಾನೋ ನಿರಂತರವಾಗಿ ಅಲ್ಲಿ ಹುಡುಕಿದರೆ ನಾನು ಸುಲಭವಾಗಿ ಸಿಗುತ್ತೇನೆ ಅಂತಂತಾನೆ ಭಗವಂತ. ಎಲ್ಲಿದ್ದೇನೆ ನಾನು ಗೊತ್ತೋ? ನನಗೆ ಪ್ರಧಾನವಾದ ಒಂದು ಮನೆ ಇದೆ, ಅಲ್ಲಿ ಬಂದರೆ ನಾನು ಅವಶ್ಯವಾಗಿ ಸಿಗುತ್ತೇನೆ ಅಂತ ಭಗವಂತ ಹೇಳ್ತಾನೆ. ಯಾವುದದು ಭಗವಂತ ವಾಸ ಮಾಡುವ, ನಿರಂತರ ವಾಸ ಮಾಡುವ ಮನೆ ಎಂದರೆ ಶ್ರೀಮದ್ ಆಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ. ಪ್ರಧಾನಂ ಧಾಮ ವಿಷ್ಣೋಸ್ತು ಪ್ರಾಣಯೇವ ಪ್ರಕೀರ್ತಿತಃ ಅಂತ. ನಾವೆಲ್ಲ ನಿರಂತರ ಪ್ರಾಣದೇವರ ಸನ್ನಿಧಾನದಲ್ಲಿ ಇರುತ್ತೇವೆ, ಪ್ರಾಣದೇವರ ಸನ್ನಿಧಾನಕ್ಕೆ ಬರ್ತೇವೆ. ಎಲ್ಲಿದ್ದಾನಪ್ಪ ಭಗವಂತ ಅಂತ ಹೇಳಿದರೆ ನಿಜವಾದ ಪ್ರಧಾನವಾದ ಧಾಮ, ಅರಮನೆ ಅದು ಭಗವಂತನಿಗೆ ಪ್ರಾಣದೇವರೇ ಅಂತಂದರು ಶ್ರೀಮದಾಚಾರ್ಯ. ನಿರಂತರ ಭಗವಂತ
ಪ್ರಾಣದೇವರಲ್ಲಿ ಒಳಗೆ ನಿರಂತರ ಸನ್ನಿಹಿತನಾಗಿರುತ್ತಾನೆ ಅಂತ. ಅದು ಪ್ರಧಾನವಾದ ಧಾಮ, ಅರಮನೆ. ಆ ಧಾಮದ ಒಳಗೆ ಹೊಕ್ಕ ನನ್ನನ್ನು ಯಾರು ತಿಳಿತಾರೆಯೋ, ಹ್ಯಾಕ್ ತಿಳಿಬೇಕು? ಉಪಾಯೈರ್ಯೋ ವಿಜಾನೀಯಾತ್ ಪ್ರಾಣಸ್ಥಂ ಪರಮೇಶ್ವರಂ. ಉಪಾಯಗಳಿಂದ ಪ್ರಾಣಸ್ಥನಾದ ಆ ಭಗವಂತನನ್ನು ಯಾರು ತಿಳಿತಾರೆಯೋ ಅಂಥವರಿಗೆ ನಾನು ಸುಲಭ ಅಂತಂದರು ಶ್ರೀಮದಾಚಾರ್ಯ. ಭಗವಂತ ಅಂಥವರಿಗೆ ಸುಲಭವಾಗಿ ದಕ್ಕತಾನಂತೆ. ಯಾವುದಪ್ಪ ಅದು ಉಪಾಯಗಳು ಅಂತ ಹೇಳಿದರೆ, ಭಗವಂತನನ್ನು ನಮಗೆ ತಲುಪಿಸುವ ಉಪಾಯಗಳು ಅಂತ ಹೇಳಿದರೆ ಅದೇ ಜ್ಞಾನ, ಭಕ್ತಿ, ವೈರಾಗ್ಯ, ಶ್ರವಣ, ಮರಣ, ನಿಧಿಧ್ಯಾಸನಗಳು. ಇವೇ ಮೊದಲಾದ ಉಪಾಯಗಳ ಮೂಲಕ ಪ್ರಾಣಸ್ಥನಾದ ಪರಮೇಶ್ವರನನ್ನು. ಯಾಕೆ ಪ್ರಾಣಸ್ಥನಾದ ಪರಮೇಶ್ವರ ಅಂತ ಹೇಳೋದು? ಯಾಕೆ ಅಂದರೆ ಪ್ರಾಣದೇವರನ್ನು ಬಿಟ್ಟು ಒಂದು ಅರೆಗಳಿಗೆ ಭಗವಂತ ಆಚೆ ಈಚೆ ಹೋಗೋದಿಲ್ಲ. ಅಷ್ಟು ಅದಕ್ಕೆ ಪ್ರಧಾನವಾದ ಧಾಮ ಅಂತ ಶ್ರೀಮದಾಚಾರ್ಯರು ಅದನ್ನು ಉಲ್ಲೇಖ ಮಾಡಿದರು. ಅಂಥ ಭಗವತ್ ಪ್ರಾಪ್ತಿಗೆ ಪ್ರಧಾನ ಉಪಾಯವಾದ ಆ ಜ್ಞಾನ, ಭಕ್ತಿ, ವೈರಾಗ್ಯಗಳಿಗೆ ಹನುಮಂತನಿಗೆ ಸಮಾನವಾದ ವ್ಯಕ್ತಿಗಳು ಮತ್ತೊಬ್ಬರಿಲ್ಲ ಅಂತ ಉಲ್ಲೇಖ ಮಾಡಬೇಕಾದರೆ, ಎಷ್ಟು ಆ ಜ್ಞಾನ, ವೈರಾಗ್ಯ, ಭಕ್ತಿ ನಮ್ಮಲ್ಲಿ ಸುಮ್ಮನೆ ಆಡಂಬರ, ಆದರೆ ನಿಜವಾದ ಜ್ಞಾನ, ನಿಜವಾದ ಭಕ್ತಿ, ನಿಜವಾದ ವೈರಾಗ್ಯ ಅದು ಪ್ರಾಣದೇವರಲ್ಲಿಯೇ ನಾವು ಕಾಣಬೇಕು. ಅದು ಅಂತಿಂಥ ಜ್ಞಾನ ಅಲ್ಲ, ಇದು ಹನುಮಂತನ ಜ್ಞಾನ. ಅದು ಆ ಹನುಮಾನ್ ಅನ್ನುವ ಶಬ್ದವೇ ಅದನ್ನು ತಿಳಿಸಿಕೊಡುತ್ತೆ, ಎಷ್ಟು ಜ್ಞಾನವಂತ ಹನುಮಂತ ಅಂತ. ಹನು ಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತ. ಹನು ಅಂದರೆ ಜ್ಞಾನ, ಹನುಮಾನ್ ಅಂದರೆ ಜ್ಞಾನವುಳ್ಳವ ಅಂತ ಅರ್ಥ. ಹಾಗಾಗಿ ಉತ್ತಮವಾದ ಜ್ಞಾನವುಳ್ಳವ, ಅಂತಿಂಥ ಜ್ಞಾನ ಅಲ್ಲ. ನಮ್ಮ ಜ್ಞಾನ ಅದು ಸುಜ್ಞಾನ ಅಲ್ಲ. ನಮ್ಮ ಜ್ಞಾನದ ಹಿಂದೆ ಅಜ್ಞಾನ ತುಂಬಿಕೊಂಡಿದೆ. ನಮಗೆ ನಮ್ಮ ಬಗ್ಗೆಯೂ ಅಜ್ಞಾನ ಇದೆ, ಭಗವಂತನ ಬಗ್ಗೆಯೂ ನಮಗೆ ಅಜ್ಞಾನ ಇದೆ. ಆತ್ಮರ ಜ್ಞಾನ ನಮಗೆ ಸರಿಯಾಗಿಲ್ಲ. ನಮಗೆ ಅಜ್ಞಾನದಿಂದ ಕೂಡಿದ ಜ್ಞಾನ ನಮ್ಮದು. ಆದರೆ ಹನುಮಂತ ದೇವರದ್ದು, ಪ್ರಾಣದೇವರದ್ದು ಸುಜ್ಞಾನ, ಅಜ್ಞಾನದ ಲೇಷವೂ ಇಲ್ಲದ ಜ್ಞಾನ, ಅದು ವಾಯುದೇವರ ಜ್ಞಾನ. ಆದ್ದರಿಂದ ಜ್ಞಾನದ ವಿಷಯದಲ್ಲಿ ಹನುಮಂತನಿಗೆ ಸಮಾನರಾದ ವ್ಯಕ್ತಿಗಳು ಯಾರೂ ಇಲ್ಲ ಅಂತ ಹೇಳಬೇಕಾದರೆ ನಮಗೆಲ್ಲ ಅನಿಸುತ್ತೆ, ನಮ್ಮದು ಜ್ಞಾನ ಇದೆಯಲ್ಲ, ನಮಗೂ ಹನುಮಂತನಿಗೇನು ವ್ಯತ್ಯಾಸ ಅಂತ. ವ್ಯತ್ಯಾಸ ಇದೆ. ಹನುಮಂತನ ಜ್ಞಾನ ಅದು ಭಗವಂತನಿಂದ ಹೊಗಳಿಸಿಕೊಂಡ ಜ್ಞಾನ. ಇದು ವ್ಯತ್ಯಾಸ ಉಂಟೋ ಇಲ್ಲೋ ಹೇಳ್ರಿ ನೋಡಿ. ಮೊದಲನೇ ಬಾರಿ ಹನುಮಂತನಿಗೂ ರಾಮಚಂದ್ರನಿಗೂ ಭೇಟಿ ಆದಾಗ ರಾಮಲಕ್ಷ್ಮಣರು ಬರೋದನ್ನು ಕಂಡರೆ ಮೇಲೆ ಋಷ್ಯಮುಖ ಪರ್ವತದ ಮೇಲೆ ನಿಂತ ಸುಗ್ರೀವನೇ ಮೊದಲಾದ ಎಲ್ಲ ಕಪಿಗಳು ಹೆದರಿ ಓಡಿ ಹೋದರು. ಓ ವಾಲಿ ಯಾರನ್ನೂ ಶತ್ರುಗಳನ್ನು ಕಳಿಸಿದ್ದಾನೆ, ಇವರೆಲ್ಲ ರಾಮಲಕ್ಷ್ಮಣರು ನಮಗೆ ಶತ್ರುಗಳಂತೆ ತೋರ್ತಾ ಇದ್ದಾರೆ ಅಂತ ಹೇಳಿ ಆ ಎಲ್ಲ ಸುಗ್ರೀವ ಮೊದಲಾದ ಕಪಿಗಳೆಲ್ಲ ಓಡಿ ಹೋದರು. ನೋಡ್ರಿ ಎಷ್ಟು ವಿಚಿತ್ರ. ಬಂದ ಭಗವಂತನೂ ಸುಗ್ರೀವಾದಿಗಳಿಗೆ ಶತ್ರುವಂತೆ ಕಾಣ್ತಾ ಇದ್ದಾನೆ ಅಂತ ಹೇಳಿರೋದಕ್ಕೆ ಕಾರಣ ರಾಮಲಕ್ಷ್ಮಣರ ಬಗ್ಗೆ ಇರದ ಸರಿಯಾದ ಜ್ಞಾನವೇ ಅವರ ಈ ತಿಳುವಳಿಕೆಗೆ ಕಾರಣ ಆಯಿತು. ಇವತ್ತು ನಾವು ಭಗವಂತನಿಂದ ವಿಮುಖರಾಗ್ತಾ ಇದ್ದೇವೆ. ಯಾಕೆ? ಅದಕ್ಕೂ ಕಾರಣ ಒಂದೇ, ಭಗವಂತನ ಅರಿವು ನಮಗೆ ಸರಿಯಾಗಿ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರವೇ ಪುರಾಣ ಇತಿಹಾಸಗಳ ಅಧ್ಯಯನ, ಶ್ರವಣ ಇವೆಲ್ಲ ಬಹಳ ಮುಖ್ಯ ನಮಗೆ. ಸುಗ್ರೀವಾದಿ ಎಲ್ಲ ಕಪಿಗಳು ಓಡಿ ಹೋದರೆ ಹನುಮಂತ ಒಬ್ಬ ಮಾತ್ರ ಬೆಟ್ಟದಿಂದ ಕೆಳಗಡೆ ಇಳಿದು ಬಂದವನೇ ರಾಮನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದ. ಆ ಹನುಮಂತನನ್ನು ಎತ್ತಿದ ಶ್ರೀರಾಮಚಂದ್ರ. ಬಹಳ ಹೊತ್ತು ಮಾತನಾಡುತ್ತಾ ಇದ್ದಾರೆ ರಾಮ ಮತ್ತು ಹನುಮಂತ. ರಾಮಾಂಜನೇಯರ ಸಮಾಗಮ ಆಯಿತು. ಅನೇಕ ಹೊತ್ತುಗಳು ಮಾತನಾಡಿದ ನಂತರ ಪಕ್ಕದಲ್ಲಿ ನಿಂತ ಲಕ್ಷ್ಮಣನ ಬಳಿಯಲ್ಲಿ ಶ್ರೀರಾಮಚಂದ್ರ ಒಂದು ಮಾತನ್ನು ಹೇಳ್ತಾನೆ. ಲಕ್ಷ್ಮಣ, ನೋಡಿದೆಯಾ ಎಷ್ಟು ಹೊತ್ತು ಮಾತನಾಡಿದ ಹನುಮಂತ? ಇಷ್ಟು ಹೊತ್ತು ಮಾತನಾಡಿದರೂ ಕೂಡ ಒಂದೇ ಒಂದು ಅಪಶಬ್ದ ಹನುಮಂತನ ಬಾಯಲ್ಲಿ ಬರಲಿಲ್ಲಲ್ಲ. ಏನು ಜ್ಞಾನ ಹನುಮಂತನದ್ದು ಅಂತಂತ. ಇದು ಅವರಿವರು ಹೊಗಳಿದ್ದಲ್ಲ, ಇದು ಸರ್ವೋತ್ತಮನಾದ ಭಗವಂತ ಕೊಟ್ಟ ಸರ್ಟಿಫಿಕೇಟ್ ಇದು ಹನುಮಂತನ ಜ್ಞಾನದ ಬಗ್ಗೆ. ಹಾಗಾಗಿ ಘಂಟಾಘೋಷವಾಗಿ ಹೇಳಿದರು ಶ್ರೀಮದಾಚಾರ್ಯರು, ಹನುಮತ್ ಸಮಾನ ಜ್ಞಾನೇ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಅಂತಂದರು. ಏನು ಹೇಳಿದ ಶ್ರೀರಾಮಚಂದ್ರ?
ನಾನೃಗ್ವೇದ ವಿನೀತಸ್ಯ ನಾಯಜುರ್ವೇದಧಾರಿಣಃ ನಾಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಶ್ರಿತಂ ಬಹುವ್ಯಾಹರತಾನೇನ ನ ಕಿಂಚಿದಪಶಬ್ದಿತಂ. ಇದು ರಾಮ ಹನುಮಂತನ ಜ್ಞಾನದ ಬಗ್ಗೆ ತೆಗೆದ ದೊಡ್ಡ ಉದ್ಗಾರದ ಮಾತು. ಯಾರು ಋಗ್ಯಜ ಸಾಮವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿರೋದಿಲ್ಲವೋ, ಯಾರು ಅನೇಕ ಬಾರಿ ವ್ಯಾಕರಣದ ಅಧ್ಯಯನವನ್ನು ಮಾಡಲಿಲ್ಲವೋ ಅಂಥವರು ಹೀಗೆ ತಪ್ಪಿಲ್ಲದೆ ಮಾತನಾಡಲಿಕ್ಕೆ ಸುತರಾಂ ಸಾಧ್ಯ ಇಲ್ಲ ಅಂತಂದುಬಿಟ್ಟ ಹನುಮಂತ. ಹಾಗಾಗಿ ಇಷ್ಟು ಹೊತ್ತು ಯಾರೋ 4 ಆಗಷ್ಟೇ ಸಣ್ಣ ಸಣ್ಣ 5 ವರ್ಷ 4 ವರ್ಷದ ಮಕ್ಕಳನ್ನು ಕೂಡಿಸಿಕೊಂಡು ನಾವು ಮಾತನಾಡೋದಕ್ಕೂ, ಯಾರಾದರೂ ಉತ್ತಮ ಪಂಡಿತರು ದೊಡ್ಡ ಜ್ಞಾನಿಗಳು ಯತಿಗಳು ಅವರ ಪಕ್ಕದಲ್ಲಿ ಕೂತಾಗಿ ಮಾತಾಡೋದಕ್ಕೂ ವ್ಯತ್ಯಾಸ ಇಲ್ಲ. ತಿಳಿದವರ ಎದುರಿಗೆ ಮಾತನಾಡಬೇಕಾದ್ರೆ ಬೆವತ್ತು ಹೋಗಿಬಿಡುತ್ತೇವೆ ನಾವು. ಏನೋ ತಿಳಿಯದ ಮಕ್ಕಳೆದುರಿಗೆ ಏನು ಹೇಳಿದರೂ ಕೂಡ ಮಕ್ಕಳು ತಲೆ ಅಲ್ಲಾಡಿಸ್ತವೆ, ಹೌದಾ ಹೌದಾ ಅಂತಂತ. ಆದರೆ ಯಾರ ಬಳಿಯಲ್ಲಿ ಮಾತನಾಡ್ತಾ ಇದ್ದಾರೆ? ವಾಯುದೇವರು, ಹನುಮಂತ ದೇವರು ರಾಮಚಂದ್ರನ ಬಳಿಯಲ್ಲಿ ಸರ್ವಜ್ಞನಾದ, ಸ್ವತಂತ್ರನಾದ, ಜಗದೀಶ್ವರನಾದ, ಸರ್ವೋತ್ತಮನಾದ ಭಗವಂತನ ಎದುರಿಗೆ ಮಾತನಾಡಬೇಕಾದರೆ ಅದು ಸುಲಭವಾದ ಸಾಧ್ಯವಾದ ಮಾತಲ್ಲ. ಅದು ಹಾಗೆ ಮಾತನಾಡಿ ಭಗವಂತನ ಕೈಯಲ್ಲಿ ಹೇಗೆ ಹೊಗಳಿಸಿಕೊಂಡರೋ ನಿನ್ನೆ ದಿವಸ ನಾವು ನೋಡಿದೆವು. ಆ ಪುರಂದರ ದಾಸರ ಭಾವನೆಗಳನ್ನು, ಶುದ್ಧವಾದ ಅವರ ದಾಸ್ಯವನ್ನು ಕಂಡು ಗುರುಗಳಾದ ವ್ಯಾಸರಾಜರೇ ಶಿಷ್ಯರನ್ನು ಹೊಗಳಿದರು. ಅದರಂತೆ ಜೀವೋತ್ತಮರಾದ ವಾಯುದೇವರ ಹನುಮಂತನ ಜ್ಞಾನವನ್ನು ಕಂಡು ದೊಡ್ಡ ಉದ್ಗಾರದ ಮಾತನ್ನು ಸರ್ವೋತ್ತಮನಾದ ಸ್ವಾಮಿಯಾದ ಭಗವಂತನೇ ಆಡಿಬಿಟ್ಟ. ಹನುಮಂತನ ಜ್ಞಾನ ಅದು ಸಾಧಾರಣವಾದ ಜ್ಞಾನ ಅಲ್ಲ. ಇದು ರಾಮಚಂದ್ರ ಹನುಮಂತನ ಜ್ಞಾನದ ಬಗ್ಗೆ ಆಡಿದ ಮಾತಿದು. ಹಾಗಾಗಿ ಜ್ಞಾನೇ ಹನುಮಂತ ಸಮಾನಃ ಕದಾಚಿತ್ ಕ್ವಚ ಕಶ್ಚನೈವ ಅಂತ. ಇನ್ನೂ ಒಂದು ಕಾರಣದಿಂದಲೂ ಕೂಡ ಹನುಮಂತನ ಜ್ಞಾನವನ್ನು ನಾವು ನೋಡೋದಾದರೆ, ಯಾಕೆ ಜ್ಞಾನದ ವಿಚಾರಕ್ಕೆ ಬಂದರೆ ಯಾವ ಜೀವರಲ್ಲೂ ಇಲ್ಲದ ಜ್ಞಾನ ಅದು ಹನುಮಂತನಲ್ಲಿ ಮಾತ್ರ ಯಾಕೆ ಅಂದರೆ ನಮ್ಮ ಜ್ಞಾನಕ್ಕೆ ಒಂದು ಸೀಮೆ ಇದೆ, ಒಂದು ಎಲ್ಲೆ ಇದೆ, ಒಂದು ಮಿತಿ ಇದೆ. ಆದರೆ ಹನುಮಂತನ ಜ್ಞಾನ ಅದು ಸಾಧಾರಣವಾದ ಜ್ಞಾನ. ನಮ್ಮ ಜ್ಞಾನಕ್ಕೆ ಮತ್ತೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅದು ನಮಗಿಲ್ಲ. ಆದರೆ ಹನುಮಂತನಿಗೆ ಹಾಗಲ್ಲ, ಅವರಿವರ ಮನಸ್ಸನ್ನಲ್ಲ. ಯಾಕಂದರೆ ನಾವು ಏನು ಆಡಿದರೂ ಆಡೋದು ಬೇಕಾಗಿಲ್ಲ, ಮನಸ್ಸಿನಲ್ಲಿ ಅಂದುಕೊಂಡರೂ ಸಾಕೋದು ವಾಯುದೇವರಿಗೆ ಗೊತ್ತಾಗ್ಬಿಡುತ್ತೆ. ಕೇವಲ ನಮ್ಮಂಥವರ ಜ್ಞಾನವನ್ನು, ನಮ್ಮಂಥವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅಷ್ಟೇ ಅಲ್ಲ, ಹನುಮಂತ ದೇವರಿಗೆ ಅಂದರೆ ಪ್ರಾಣದೇವರಿಗೆ ಭಗವಂತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವೂ ಇದೆ. ಅಂಥ ಜ್ಞಾನವನ್ನು ಪಡೆದುಕೊಂಡವರಾದ್ದರಿಂದಲೂ ಜ್ಞಾನದ ವಿಚಾರಕ್ಕೆ ಬಂದರೆ ಹನುಮಂತನಿಗೆ ಸಮಾನರಾದವರು ಯಾರೂ ಇಲ್ಲ ಅಂತ. ಯಾಕೆ ಗೊತ್ತಾಯ್ತದು ನಮಗೆ ಅಂತಂದರೆ, ಅದಕ್ಕೊಂದು ದೃಷ್ಟಾಂತವನ್ನು ನಾವು ರಾಮಾಯಣದಲ್ಲಿ ನೋಡಲಿಕ್ಕೆ ಸಾಧ್ಯ. ದಕ್ಷಿಣ ದಿಕ್ಕಿಗೆ ಹೊರಟ ಎಲ್ಲ ಕಪಿಗಳ ಮಧ್ಯದಲ್ಲಿ ಹನುಮಂತನನ್ನು ಕರೆದು ರಾಮಚಂದ್ರ ಹನುಮಂತನಿಗೇ ತನ್ನ ಉಂಗುರವನ್ನು ಕೊಟ್ಟು ಏಕಾಂತದಲ್ಲಿ ನಡೆದ ಕೇವಲ ರಾಮಸೀತೆಯರಿಗಷ್ಟೇ ಜ್ಞಾತವಾದ ಕಾಕಾಸುರನ ವೃತ್ತಾಂತವನ್ನು ಕೂಡ ಹನುಮಂತನಿಗೆ ಹೇಳಿಕೊಟ್ಟು ಹೇಳಿದ ರಾಮಚಂದ್ರ, ಹೋಗು ಸೀತೆಯ ಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಅಂತ. ಆಯಿತು ಅಂತ ಹನುಮಂತ ತಾನು ಹೋಗಿದ್ದಾನೆ. ಅದರ ಹಿನ್ನೆಲೆಯಲ್ಲಿ ಬೇಕಾದಷ್ಟು ಪ್ರಸಂಗಗಳು ನಡೀತು. ರಾತ್ರಿಯ ಸಮಯ ಆಗಲಿ ಅಂತ ಕಾಯ್ತಾ ಇದ್ದಾನೆ. ಸಣ್ಣ ಬೆಕ್ಕಿನ ಗಾತ್ರದಷ್ಟು ತನ್ನ ಶರೀರವನ್ನು ತಾನು ಪಡೆದುಕೊಂಡು ಲಂಕೆಯನ್ನು ಪ್ರವೇಶ ಮಾಡಿದ. ಲಂಕೆಯ ಹೊರಗೆ ಒಳಗೆ ಎಲ್ಲ ಕಡೆ ಹುಡುಕಿದ. ಅಶೋಕವನದಲ್ಲಿ ಸೀತೆ ಕಂಡಿದ್ದಾಳೆ, ಭೇಟಿಯಾದ. ಅಮ್ಮ ಹೇಗಿದ್ದಿ ಅಂತ ವಿಚಾರಿಸಿದ. ಎಲ್ಲ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡು ರಾಮ ಕೊಟ್ಟ ಉಂಗುರವನ್ನು ಕೊಟ್ಟು ಅವಳಿಂದ ಚೂಡಾಮಣಿಯನ್ನು ತೆಗೆದುಕೊಂಡು ಇಲ್ಲಿ ಮುಗಿತು. ರಾಮಚಂದ್ರ ಹೇಳಿದ್ದೇನೋ ಸೀತಾದೇವಿಯ ಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಅಂತ ರಾಮಚಂದ್ರನ ಮಾತು. ರಾಮ ಹೇಳಿದ ಕೆಲಸ ಮುಗೀತು. ಇಷ್ಟರ ಕೂಡಲೇ ಹನುಮಂತ ಹೋಗಬೇಕಾಗಿತ್ತು. ಯಾಕಂದರೆ ಅಷ್ಟು ಸ್ವಾಮಿನಿಷ್ಠೆ ಇದೆ ಹನುಮಂತನಲ್ಲಿ. ರಾಮ ಏನು ಹೇಳ್ತಾನೋ ಅದನ್ನಷ್ಟೇ ಮಾಡೋದು ಹನುಮಂತ. ನಿಜವಾದ ಸ್ವಾಮಿನಿಷ್ಠೆ ಉಳ್ಳವ ಹೇಳಿದ್ದನ್ನಷ್ಟೂ ಮಾಡುತ್ತಾನೆ. ಹೇಳಿದ್ದನ್ನು ಬಿಡೋದಿಲ್ಲ, ಹೇಳದ್ದನ್ನು ಮಾಡೋದಿಲ್ಲ. ಹೀಗೆ ಯಾರು ಮಾಡುತ್ತಾರೆ ಅವರನ್ನು ಸ್ವಾಮಿನಿಷ್ಠೆ ಉಳ್ಳವ ಅಂತ ಕರೀತಾರೆ. ರಾಮಚಂದ್ರ ಹೇಳಿದ್ದಾನೆ ಸೀತಾದೇವಿಯ ಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಅಂತ. ವಿಚಾರಿಸಿ ಆಯಿತು.
ಹೋಗಬೇಕಾಗಿತ್ತು ಹನುಮಂತ, ಆದರೆ ಹೋಗಲಿಲ್ಲ. ಮತ್ತೇನೆಲ್ಲ ಮಾಡಿದ? ಅಶೋಕವನ ಧ್ವಂಸ ಮಾಡಿದ, ರಾವಣನ 1/3 ಭಾಗದಷ್ಟು ಸೈನ್ಯವನ್ನು ಧ್ವಂಸ ಮಾಡಿದ, ಇಡೀ ಲಂಕಾಪಟ್ಟಣವನ್ನು ಸುಟ್ಟು ಆಮೇಲಿಂದ ಹೋದ. ಅಕ್ಷಕುಮಾರನ ಸಂಹಾರ ಆಯಿತು. ಇಷ್ಟೆಲ್ಲ ಹೇಳಲಿಲ್ಲ ಶ್ರೀರಾಮಚಂದ್ರ. ಹಾಗಾದರೆ ವಾಸ್ತವ ನಮ್ಮ ಮೇಲೆ ನೋಡಿದರೆ ನಮಗೇನು ಅನಿಸುತ್ತೆ? ಓಹೋ, ಹನುಮಂತ ಸ್ವಲ್ಪ ಅಧಿಕ ಪ್ರಸಂಗಿತನ ಮಾಡಿದ ಅಂತ ಅನಿಸುತ್ತೆ. ಯಾಕೆ ಅಂದರೆ ರಾಮ ಹೇಳೋದನ್ನೂ ಹನುಮಂತ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಇವನೆಂಥ ಸ್ವಾಮಿ ನಿಷ್ಠೆ ಉಳ್ಳವ ಅಂತ ನಮಗನ್ನಿಸ್ಬೋದು. ಇಲ್ಲೇ ಇರೋದು ಸ್ವಾರಸ್ಯ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಸುಮ್ಮನೆ ಹೇಳಲಿಲ್ಲ ಪುರಂದರದಾಸರು ಆ ಮಾತನ್ನು. ಹನುಮಂತ ಮಾಡಿದ್ದಾನೆ ಕೆಲಸ ಅಂತಂದರೆ ಅದು ಭಗವಂತ ಮನಸ್ಸಲ್ಲಿ ಇದ್ದೇ ಇದೆ ಅಂತ ತೀರ್ಮಾನ ಅದು. ಆದರೆ ಹೇಳಲಿಲ್ಲಲ್ಲ ರಾಮಚಂದ್ರ, ಇಷ್ಟೇ ಹೇಳಿದ್ದಾನಲ್ಲ ಅಂತ ಹೇಳಿದರೆ ಹೌದಪ್ಪ, ಬಾಯಿ ಬಿಟ್ಟು ಹೇಳಿದ್ದು ಶ್ರೀರಾಮಚಂದ್ರ ಸೀತೆಯ ಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಅಂತ. ಅದು ಲೋಕಕ್ಕೆಲ್ಲ ಗೊತ್ತಾಯಿತು. ಅದೇ ರಾಮಚಂದ್ರ ಮನಸ್ಸಿನಲ್ಲಿ ಹೇಳಿದ, ಮನಸ್ಸಿನ ಮೂಲಕ ಹನುಮಂತನಿಗೆ ಹೇಳಿದ, ಹನುಮಂತ ಹೋಗಿ ಲಂಕಾಪಟ್ಟಣಕ್ಕೆ ಹಾಗೇ ಬರಬೇಡ, ಸ್ವಲ್ಪ ರಾವಣನಿಗೆ ಹೆದರಿಕೆಯನ್ನು ಹುಟ್ಟಿಸಿ ಬಾ ಅಂತ. ಇದು ರಾಮಚಂದ್ರ ಮನಸ್ಸಿನಲ್ಲಿ ಹೇಳಿದ. ರಾಮನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ತಾಕತ್ತು ಅದು ಹನುಮಂತನಿಗಿರುವ ತಾಕತ್ತು. ಇದು ಹನುಮಂತನ ಜ್ಞಾನ ಅಂತ ಹೇಳಿದರೆ, ನಾವು ಹೆತ್ತ ಮಕ್ಕಳೇ ನಮಗೆ ಅರ್ಥ ಆಗೋದಿಲ್ಲ, ಹೆತ್ತ ತಂದೆ ತಾಯಿಗಳು ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಇವತ್ತು. ಆದರೆ ಸರ್ವೋತ್ತಮನಾದ ಭಗವಂತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನ ಅದು ಹನುಮಂತನ ಜ್ಞಾನ ಅಂತ ಹೇಳಿದರೆ, ಇಂಥ ಜ್ಞಾನ ಲೋಕದಲ್ಲಿ ಯಾರಿಗೆ ತಾನೇ ಇರಲಿಕ್ಕೆ ಸಾಧ್ಯ? ರಾವಣನ ಎದುರಿಗೆ ಹೋಗಿ ನಿಂತು ಹನುಮಂತ ಏನು ಮಾಡಿದ? ರಾವಣ ಕೇಳ್ತಾನೆ, ಹನುಮಂತ ಯಾರಪ್ಪ ನೀನು ಅಂತ. ಅದಕ್ಕಿಂತ ರಾವಣನ ಎದುರಿಗೆ ಹೋಗೋದಕ್ಕಿಂತ ಮುಂಚೆ ಯಾಕೆ ಇಷ್ಟೆಲ್ಲ ಸಾಹಸವನ್ನು ತೋರಿಸಿದ್ದು ಅಂತ ಹೇಳಿದರೆ, ಇವರು ಹೀಗೆ ಮಾಡಿದರೇನೆ ರಾವಣನ ಎದುರಿಗೆ ನನ್ನನ್ನು ಕರ್ಕೊಂಡು ಹೋಗೋದು ಅಂತ ಹೇಳಿ ಇಷ್ಟು ದಾಂಧಲೆ ಹಾಕಿದ ಹನುಮಂತ. ಎಲ್ಲ ಬ್ರಹ್ಮಾಸ್ತ್ರದಿಂದ ಬಂಧನವನ್ನು ಮಾಡಿ ಅವರ ಭ್ರಮೆ, ಬ್ರಹ್ಮಾಸ್ತ್ರ ಅಂತ ಹೇಳಿ ಕಟ್ಟುಬಿದ್ದ ಹನುಮಂತ ಎಲ್ಲ ಬೇರೆ ಬೇರೆ ಹಗ್ಗ ತಂದು ಕಟ್ಟಿದ್ರೆ ಇವರೆಲ್ಲ ಬ್ರಹ್ಮಾಸ್ತ್ರ ಬ್ರಹ್ಮಲೋಕಕ್ಕೆ ಹೊರಟೋಯ್ತು. ಮತ್ತೊಂದು ಕ್ಷಣದಲ್ಲಿ ಸುಮ್ಮನೆ ಕೈ ಹಿಂಗೆ ಅಂದಿದ್ದರೆ ಸಾಕಾಗ್ತಿತ್ತು, ಎಲ್ಲ ಬಂಧನ ಮುರಿದು ಬೀಳುತ್ತಾ ಇತ್ತು. ಆದರೂ ಸುಮ್ಮನೆ ಕೂತ ಹನುಮಂತ. ಯಾಕೆ ಎಂದರೆ ಹೋಗಬೇಕು ರಾವಣನ ಬಳಿಗೆ ನಾನು. ರಾಮ ಹೇಳಿದ ಮತ್ತೊಂದು ಕೆಲಸ ಇದೆ, 2 ಕೆಲಸವನ್ನು ಹೇಳಿದ್ದಾನೆ. ಒಂದು ಮೌಖಿಕವಾಗಿ ಹೇಳಿದ ಮಾತು, ಮತ್ತೊಂದು ಮಾನಸಿಕವಾಗಿ ಹೇಳಿದ ಮಾತು. ಬಾಯಿಯ ಮೂಲಕವಾಗಿ ಹೇಳಿದ ಮಾತನ್ನು ಈಗ ನೆರವೇರಿಸಿದ್ದೇನೆ, ಮಾನಸಿಕವಾಗಿ ಹೇಳಿದ ಮಾತನ್ನು ಇನ್ನೂ ನೆರವೇರಿಸಲಿಕ್ಕಿದೆ. ಹೋಗಬೇಕು, ರಾವಣನಿಗೆ ಭಯ ಉಂಟು ಮಾಡಬೇಕು. ಹೋದಾಗ ಕೇಳಿದ ರಾವಣ, ಹನುಮಂತ ಯಾರು ನೀನು? ಇಷ್ಟು ಪರಾಕ್ರಮಿ ಅಲ್ಲ, ಏನು ಮಾಡ್ತಾ ಇದ್ದೀನಿ ನೀನು ಅಂತ ಕೇಳಿದಾಗ ತಾನು ಅಹಂಕಾರದ ಮಾತುಗಳನ್ನು ಆಡದೆ ಹನುಮಂತ ಹೇಳಿದ ಮಾತು, ಮತ್ತ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು ಅಂತಂದು ಬಿಟ್ಟ ಹನುಮಂತ. ಎಂಥ ಮಾತರಿ! ರಾವಣ, ನಾನು ಯಾರು ಅಂತ ಕೇಳ್ತಾ ಇದ್ದೀಯಲ್ಲಪ್ಪ, ನನ್ನ ರಾಜ ಒಬ್ಬ ಇದ್ದಾನೆ ಸುಗ್ರೀವ ಅಂತ, ಅವನ ಬಳಿಯಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕಪಿಗಳಿದ್ದಾರೆ. ಆ ಎಲ್ಲ ಕಪಿಗಳ ಮಧ್ಯದಲ್ಲಿ ಅತ್ಯಂತ ಕಡಿಮೆ ಬಲವುಳ್ಳ ಕಪಿ ಅಂದರೆ ಅದು ನಾನೇ ಅಂತಂದು ಬಿಟ್ಟ ಹನುಮಂತ. ಈ ಮಾತನ್ನು ಕೇಳಿದಾಗ ರಾವಣನಿಗೆ ಏನು ಅನ್ನಿಸಬೇಕು ಆಲೋಚನೆ ಮಾಡಲಿ. ಅಲ್ಲ, ಒಂದು ಸಾಧಾರಣ ಕಪಿ ಬಂದದ್ದಕ್ಕೇನೆ ನನ್ನ ಲಂಕಾಪಟ್ಟಣ ಇಷ್ಟು ಧ್ವಂಸ ಆಗಿಬಿಡ್ತು. ಇನ್ನು ಅಷ್ಟೂ ಜನ ಕಪಿಗಳು ನನ್ನ ಲಂಕಾಪಟ್ಟಣಕ್ಕೆ ಬಂದರೆ ನನ್ನದೇನು ಗತಿ ಅಂತ ಆಲೋಚನೆ ಮಾಡಿದ ಆ ಕ್ಷಣದಲ್ಲಿ ಹನುಮಂತ ಹೇಳಿದ ಮಾತನ್ನು ಕೇಳಿದ ಮರು ಕ್ಷಣದಲ್ಲಿ ರಾವಣನಿಗೆ ಹುಟ್ಟಿದ ಭಯ ಅವ ಸಾಯೋ ತನಕ ಹೋಗಲಿ. ಇದೇ ರಾಮಚಂದ್ರನಿಗೆ ಬೇಕಾಯಿತು. ರಾಮಚಂದ್ರ ಮಾನಸಿಕವಾಗಿ ಹೇಳಿದ್ದು, ಸುಮ್ಮನೆ ಹಾಗೆ ಬರಬೇಡಪ್ಪ, ರಾವಣನಿಗೆ ಭಯ ಹುಟ್ಟಿಸಿ ಬಾ ಅಂತ. ಈ ಗುಣ, ಈ ಒಂದು ಭಗವಂತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನ ಜಗತ್ತಿನಲ್ಲಿ ಯಾರಿಗಿದೆ? ಹಾಗಾಗಿ ನಾವೆಲ್ಲ ಜೀವೋತ್ತಮರಾದೆವು, ವಾಯುದೇವರು ಜೀವೋತ್ತಮರು ಅಂತ ಕರೆಸಿಕೊಂಡರು. ಹಾಗಾಗಿ ಜ್ಞಾನೇ ಹನುಮತ್ ಸಮಾನ ಪುಮಾನ್ ಕದಾಚಿತು ಕ್ವಚ ಕಶ್ಚನೈವ. ಇನ್ನೂ ಒಂದು ಕ್ರಮದಲ್ಲಿ ನಾವು ಹನುಮಂತನ ಜ್ಞಾನವನ್ನು ನೋಡೋದಾದರೆ, ಹನುಮಂತನ ಜ್ಞಾನ ಬಹಳ ವಿಚಿತ್ರವಾದ ಜ್ಞಾನ. ನಮ್ಮದೆಲ್ಲ ಜ್ಞಾನ ಒಂದು ಕ್ಷಣ ಭಗವಂತನೆಡೆಗೆ ನಿಂತರೆ ಅದೇ ದೊಡ್ಡದು. ಆದರೆ ಹನುಮಂತನ ಜ್ಞಾನ ಹಾಗೂ ಒಂದು ಕ್ಷಣವೂ ಕೂಡ ಭಗವಂತನ ಚಿಂತನೆಯನ್ನು ಮರೆಯದ ಜ್ಞಾನ, ಅದು ಹನುಮಂತನ ಜ್ಞಾನ. ಹಾಗಾಗಿ
ಒಂದು ಮಾತು ಹೇಳುತ್ತಾರೆ ನೋಡಿ. ವಿಶೇಷವಾಗಿ ಹನುಮಂತ ತಾನು ಇದೇ ಹನುಮಂತನೇ ಮುಂದೆ ಶ್ರೀಮದ್ ಆಚಾರ್ಯರಾಗಿ ಸದಾಚಾರ ಸ್ಮೃತಿಯಲ್ಲಿ ಒಂದು ಮಾತನ್ನು ಹೇಳುತ್ತಾರೆ ಶ್ರೀಮದ್ ಆಚಾರ್ಯರು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತು ಚಿತ್. ಸದಾ ಭಗವಂತನನ್ನು ಸ್ಮರಣೆ ಮಾಡಿರಿ. ಇದು ಸುಮ್ಮನೆ ನಾವು ಮತ್ತೊಬ್ಬರಿಗೆ ಉಪದೇಶ ಕೊಟ್ಟಂತೆ ವಾಯುದೇವರು ಉಪದೇಶ ಕೊಟ್ಟದ್ದಲ್ಲ. ಶ್ರೀಮದ್ ಆಚಾರ್ಯರಾಗಿ ತಾವು ಮಾಡಿದ್ದನ್ನು ಹೇಳ್ತಾ ಇದ್ದಾರೆ ಸಮಾಜಕ್ಕೆ, ಹೊರತು ಮಾಡದೇ ಇದ್ದದ್ದನ್ನು ಹೇಳಿದ್ದಲ್ಲ ಶ್ರೀಮದ್ ಆಚಾರ್ಯ. ನಾನು ಹೇಗೆ ಸದಾ ಭಗವಂತನ ಸ್ಮರಣೆಯಲ್ಲಿ ಇರುತ್ತೇನೆಯೋ ನೀವು ಹಾಗೇ ಇರ್ರಿ ಅಂತ ಶ್ರೀಮದ್ ಆಚಾರ್ಯರ ಅಭಿಪ್ರಾಯ. ಹಾಗಾಗಿ ಎಂದು ಒಂದು ಕ್ಷಣವೂ ಕೂಡ ಭಗವಂತನನ್ನು ಮರೆಯದ ಜ್ಞಾನ ಅದು ಹನುಮಂತನ ಜ್ಞಾನ. ಒಂದು ಕ್ಷಣವೂ ಕೂಡ ಸ್ಮರಿಸದ ಜ್ಞಾನ ಅದು ನಮ್ಮ ಜ್ಞಾನ. ಹಾಗಾಗಿ ನಾವೆಲ್ಲ ಜೀವರು, ವಾಯುದೇವರು ಜೀವೋತ್ತಮರು. ಆದ್ದರಿಂದ ಶ್ರೀಮದ್ ಆಚಾರ್ಯರು ಅಷ್ಟು ಸ್ಪಷ್ಟವಾಗಿ ಜ್ಞಾನೇ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಅಂತ. ಇದು ಇಷ್ಟೇ ಅಲ್ಲ, ಹನುಮಂತನ ಜ್ಞಾನದಲ್ಲಿ ಇನ್ನೂ ಒಂದು ವೈಶಿಷ್ಟ್ಯ. ಎಷ್ಟು ಹನುಮಂತ ಸರ್ವಜ್ಞನಾಗಿದ್ದಾನೆ. ಇನ್ನೊಂದು ಅವನಲ್ಲಿ ಕಾಣುವ ಸ್ವಾಮಿನಿಷ್ಠೆ ಹನುಮಂತನಲ್ಲಿ ಜ್ಞಾನದ ವಿಚಾರಕ್ಕೆ ಬಂದಾಗ. ಹನುಮಂತನು ಸರ್ವಜ್ಞನೇ. ಜಯತೀರ್ಥರು ಪ್ರಮಾಣ ಪದ್ಧತಿಯಲ್ಲಿ ತಮ್ಮ ಗ್ರಂಥದಲ್ಲಿ ಹೇಳುತ್ತಾರೆ ಅದನ್ನು. ಯಾರ್ಯಾರ ಸರ್ವಜ್ಞತ್ವ ಹೇಗೆ? ಭಗವಂತನೂ ಸರ್ವಜ್ಞನೇ, ಲಕ್ಷ್ಮೀದೇವಿಯೂ ಸರ್ವಜ್ಞಳೇ, ವಾಯುದೇವರು ಸರ್ವಜ್ಞರೇ. ಆದರೆ ಒಬ್ಬೊಬ್ಬರ ಸರ್ವಜ್ಞತ್ವದಲ್ಲಿಯೂ ಕೂಡ ವ್ಯತ್ಯಾಸ ಇದೆ ಅಂತ. ಭಗವದಿತರ ವಿಷಯದಲ್ಲಿ ಆಲೋಚನೆ ಮಾಡಿದರೆ ಸರ್ವ ವಿಷಯಕ ಜ್ಞಾನ ಅದು ಪರಿಪೂರ್ಣವಾಗಿ ವಾಯುದೇವರಿಗೆ ಕರತಲಾಮಲಕವಾಗಿದೆ. ವಾಯುದೇವರಿಗೆ ಎಲ್ಲ ಜೀವರ ಜ್ಞಾನ. ಭಗವಂತನ ಬಗ್ಗೆ ಎಷ್ಟು ಆಲೋಚನೆ ಮಾಡಿದರೂ ಪರಿಪೂರ್ಣವಾದ ಜ್ಞಾನ ಲಕ್ಷ್ಮೀದೇವಿಗೂ ಇಲ್ಲ, ವಾಯುದೇವರಿಗೂ ಇಲ್ಲ. ಹಾಗಾಗಿ ಆದರೆ ಭಗವಂತನಿಗೆ ತನ್ನ ಬಗ್ಗೆಯೂ ತನಗೆ ಅರಿವಿದೆ, ಉಳಿದವರ ಬಗ್ಗೆಯೂ ತನಗೆ ಅರಿವಿದೆ. ಹಾಗಾಗಿ ಭಗವಂತನ ಸರ್ವಜ್ಞತ್ವಕ್ಕೂ ಉಳಿದವರ ಸರ್ವಜ್ಞತ್ವಕ್ಕೂ ವ್ಯತ್ಯಾಸ ಇದೆ. ವಾಯುದೇವರು ಭಗವದಿತರ ವಿಚಾರದಲ್ಲಿ ಸರ್ವಜ್ಞರೇ. ಹಾಗಾಗಿ ಗೊತ್ತಿದೆ ವಾಯುದೇವರಿಗೆ ಹನುಮಂತನಿಗೆ ಏನು ಮಾಡಿದರೆ ಏನಾಗತ್ತೆ ಮುಂದೆ ಅಂತ. ಅಷ್ಟಾದರೂ ಕೂಡ ಎಷ್ಟು ನಟನೆ ಮಾಡಿದ್ರಿ. ಸಮುದ್ರವನ್ನು ಹಾರೋದೇನು, ಲಂಕೆಯ ಒಳಗೆ ಹೊರಗೆ ಹುಡುಕೋದೇನು, ಏನೂ ಗೊತ್ತಿಲ್ಲದವರಂತೆ ನಟನೆ ಮಾಡೋದೇನು, ಇದೆಲ್ಲ ಯಾಕೆ ಮಾಡಿದರು ಅಂತ ಹೇಳಿದರೆ ಶ್ರೀಮದ್ ಆಚಾರ್ಯರು ಒಂದು ನಿರ್ಣಯವನ್ನು ಕೊಟ್ಟರು. ಇದೇ ಹನುಮಂತನ ಸ್ವಾಮಿನಿಷ್ಠೆ. ಇದು ಅದ್ಭುತವಾದ ಜ್ಞಾನ. ಇದು ಹನುಮಂತನ ಜ್ಞಾನ. ಯಾವಾಗ ಎಲ್ಲಿ ಹೇಗೆ ನಡ್ಕೊಳ್ಳಬೇಕು ಅಂತ ಬಹಳ ಉತ್ತಮವಾದ ಜ್ಞಾನವನ್ನು ಪಡೆದುಕೊಂಡವರು ಹನುಮಂತ ದೇವರು. ಹಾಗಾಗಿ ಶ್ರೀಮದ್ ಆಚಾರ್ಯ ಒಂದು ನಿರ್ಣಯ ಕೊಡ್ತಾರೆ. ಜಾನನ್ ರಾಮಸ್ಯ ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ಅಂತ. ರಾಮನ ಹೃದಯವನ್ನು ಅರ್ಥ ಮಾಡಿಕೊಂಡು ನನಗಿಂತಲೂ ಹೆಚ್ಚು ಸರ್ವೋತ್ತಮನಾಗಿದ್ದಾನೆ, ನನಗಿಂತಲೂ ಸರ್ವಜ್ಞನಾಗಿದ್ದಾನೆ, ಹಾಗಿರಬೇಕಾದರೆ ಅವನೇ ಹೀಗೆ ಸಾಧಾರಣ ಮನುಷ್ಯರಂತೆ ನಟನೆ ಮಾಡ್ತಾ ಇದ್ದಾನೆ ಅಂತ ಆದಮೇಲೆ ನಾನು ಯಾಕೆ ಅಧಿಕ ಪ್ರಸಂಗಿತನ ಮಾಡಬೇಕು? ಹಾಗಾಗಿ ಸ್ವಾಮಿ ಹೇಗೆ ನಡೆದುಕೊಳ್ಳುತ್ತಾನೋ ನಾನು ಹಾಗೆ ನಡ್ಕೊಳ್ಳಬೇಕಾದ್ದು ನನ್ನ ಕರ್ತವ್ಯ ಅನ್ನುವ ಭಾವನೆ ಅದು ಹನುಮಂತನಲ್ಲಿ ನಾವು ಕಾಣ್ತೇವೆ. ಆದ್ದರಿಂದ ಜ್ಞಾನೇ ಹನುಮತ್ ಸಮಾನ ಅಪಮಾನ್ ಕದಾಚಿತ್ ಕ್ವಚ ಕಶ್ಚನ ಇವ. ಹೀಗೆ ಅನೇಕ ದೃಷ್ಟಾಂತಗಳನ್ನು ಜ್ಞಾನದ ವಿಚಾರದಲ್ಲಿ ನಾವು ನೋಡುತ್ತಾ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಎರಡನೆಯ ಗುಣ ಶ್ರೀಮದ್ ಆಚಾರ್ಯರು ಉಲ್ಲೇಖ ಮಾಡಿದ್ದು ಜ್ಞಾನೇ ವಿರಾಗೇ. ವೈರಾಗ್ಯದ ವಿಚಾರಕ್ಕೆ ಬಂದಾಗ ಹನುಮಂತನಿಗೆ ಸಮಾನರಾದವರು ಯಾರೂ ಇಲ್ಲ ಅಂತಂದರು. ಯಾಕೆ? ವೈರಾಗ್ಯ ಅಂದರೆ ಏನು? ನಮಗೆ ವೈರಾಗ್ಯದ ಡೆಫಿನೇಷನ್ನೇ ಗೊತ್ತಿಲ್ಲ. ನಮಗೆ ದಾರಿದ್ರ್ಯ ಇದ್ದರೆ ವೈರಾಗ್ಯ ಅಂತ ತಿಳಿತೇವೆ, ವೈರಾಗ್ಯ ಇದ್ದರೆ ದಾರಿದ್ರ್ಯ ಅಂತ ತಿಳ್ಕೊಳ್ತೇವೆ. ದಾರಿದ್ರ್ಯ ಇದೆ ಅವನಿಗೆ, ಹಾಗಾಗಿ ವೈರಾಗ್ಯ ಇದೆ ಅಂತ ನಾವು ತಿಳ್ಕೊಳ್ಳಿ. ಅವನಿಗೆ ದಾರಿದ್ರ್ಯದಿಂದಾಗಿ ಅವನಿಗೆ ವೈರಾಗ್ಯ ಬಂದದ್ದು ಸ್ವಾಭಾವಿಕವಾಗಿ ಬಂದದ್ದಲ್ಲ. ನಿಜವಾದ ವೈರಾಗ್ಯ ಅದಷ್ಟು ಸುಲಭದ ಮಾತಲ್ಲ. ವೈರಾಗ್ಯದ ಪ್ರತೀಕವಾಗಿ ನಿಂತವರೇ ಪ್ರಾಣದೇವರು. ಹನುಮಂತನಲ್ಲಿ ಅದನ್ನು ಬಹಳ ಚೆನ್ನಾಗಿ ತೋರಿಸಿಕೊಟ್ಟು ಎಷ್ಟು ವೈರಾಗ್ಯದ ಪ್ರಧಾನವಾದ ಅಂಶ ಅದು ನಮ್ಮಲ್ಲಿ ಗೊತ್ತಾಗೋದು ನಮ್ಮ ದಮ ಎಂಬ ಗುಣ ನಮ್ಮಲ್ಲಿ ಇದ್ದರೆ, ಇಂದ್ರಿಯ ಜಯ ನಮ್ಮಲ್ಲಿ ಇತ್ತು ಅಂತಾದರೆ ವೈರಾಗ್ಯ ನಮ್ಮಲ್ಲಿ ತನ್ನಿಂತಾನೇ ಬರುತ್ತೆ. ಅದು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ವೈರಾಗ್ಯ ಎಷ್ಟಿದೆ ರೀ ಹನುಮಂತನಲ್ಲಿ ಅಂತ ಪ್ರಶ್ನೆ ಮಾಡಿದರೆ,
ಹನುಮಂತನ ವೈರಾಗ್ಯ. ಇದೇ ಹನುಮಂತ ಲಂಕಾಪಟ್ಟಣದ ಸೀತೆಯನ್ನು ಹುಡುಕುವ ಸಂದರ್ಭ ಬಂದಾಗ ಲಂಕೆಯ ಹೊರಗೆಲ್ಲ ಹುಡುಕಿದ, ಒಳಗೂ ಹುಡುಕ್ತಾ ಇದ್ದಾನೆ, ಎಲ್ಲಿಯೂ ಕಾಣಸಿಗದೇ ಇದ್ದಾಗ ರಾವಣನ ಅಂತಃಪುರವನ್ನು ಪ್ರವೇಶ ಮಾಡಿದ. ಪ್ರತಿಯೊಬ್ಬರನ್ನು ಕೂಡ ವಿಶ್ವಸ್ತಾಹ ರಾವಣ ಸ್ತ್ರೀಯ ಕಾಮಂ ದೃಷ್ಟ ಮಯಾ ಸರ್ವ ವಿಶ್ವಸ್ತ ರಾವಣ ಸ್ತ್ರೀಯ. ಪ್ರತಿಯೊಬ್ಬರನ್ನು ಕೂಡ ದಿಟ್ಟಿಸಿ ನೋಡಿದ್ದಾನೆ. ರಾವಣನ ಅಂತಃಪುರದಲ್ಲಿ ವಿಶ್ವಸ್ತರಾಗಿ ರಾತ್ರಿಯಲ್ಲಿ ಮಲಗಿದ ರಾವಣನ ಪತ್ನಿಯರನ್ನು ಇವಳು ಸೀತೆನಾ ಅಂತ ನೋಡಿದ ವ್ಯಕ್ತಿ ಅವ ಹನುಮಂತ. ಆಮೇಲೆ ಅಂತಃಪುರದಲ್ಲಿ ಹುಡುಕ್ತಾ ಇದ್ದಾನೆ ಹನುಮಂತ. ಒಂದು ಸುಂದರವಾದ ರೂಪ ಕಂಡಿತು. ಕೂಡಲೇ ಸಂತೋಷಪಟ್ಟ ಹನುಮಂತ. ಸೀತೆ ಬಿಟ್ಟಳು. ಸಂತೋಷ ಆಯಿತು. ನಮಗೆ ಅತಿಯಾದ ಸಂತೋಷ ಆದರೆ, ದುಃಖ ಆದರೆ ಅದನ್ನು ತೋಡ್ಕೊಳ್ಳಿಕ್ಕೆ ನಮಗವರು ಪಕ್ಕದಲ್ಲಿ ಬೇಕು. ಯಾರಾದರೂ ನಾವು ಅಪೇಕ್ಷೆ ಪಡುತ್ತೇವೆ. ಹನುಮಂತನಿಗೆ ಯಾರಿದ್ದಾರೆ? ಸೀತಾದೇವಿಯನ್ನು ಅಷ್ಟು ದೂರದಿಂದ ಹುಡುಕೊಂಡು ಬಂದಿದ್ದೇನೆ, ನೋಡಿದರೆ ಸೀತೆಯ ದರ್ಶನ ಆಗಿಬಿಡಿತು, ಸಂತೋಷ ಆಯಿತು. ಹಂಚಿಕೊಳ್ಳಿಕ್ಕೆ ಯಾರಿಲ್ಲಲ್ಲ. ಏನು ಮಾಡಿದ ಹನುಮಂತ? ಆಸ್ಫೋಟಯಾಮಾಸ ಚುಚುಂಬ ಪುಚ್ಛಂ. ತನ್ನ ಸಂತೋಷವನ್ನು ಹೇಗೆ ವ್ಯಕ್ತಪಡಿಸಿದ ಅಂತ ಹೇಳಿದರೆ, ತನ್ನ ಬಾಲವನ್ನು ತೆಗೆದು ತನ್ನ ಬಾಲಕ್ಕೆ ತಾನೇ ಮುತ್ತನ್ನು ಕೊಟ್ಟು ಸೀತಾದೇವಿಯನ್ನು ಕಂಡ ಸಂತೋಷವನ್ನು ಹನುಮಂತ ತಾನು ವ್ಯಕ್ತಪಡಿಸಿದ ಅಂತನ್ನುತ್ತೆ ರಾಮಾಯಣ. ಮರುಕ್ಷಣದಲ್ಲಿ ಆಲೋಚನೆ ಮಾಡಿದ, ಎಲ್ಲಾದರೂ ರಾವಣನ ಅಂತಃಪುರದಲ್ಲಿ ನಮ್ಮ ತಾಯಿ ಬರಲಿಕ್ಕೆ ಸಾಧ್ಯವೋ ಸೀತಾಮಾತೆ? ಹಾಗಾದರೆ ಇವಳು ಸೀತೆ ಅಲ್ಲ ಅಂತ ತೀರ್ಮಾನ ಮಾಡಿ ಹೊರಗಡೆ ಬಂದ ಹನುಮಂತ ಆಲೋಚನೆ ಮಾಡುತ್ತಾನೆ. ಅಲ್ಲ, ಒಬ್ಬ ಬ್ರಹ್ಮಚಾರಿಯಾಗಿ ಪರಪುರುಷನ ಅಂತಃಪುರಕ್ಕೆ ಹೋಗಿ ಪರ ಸ್ತ್ರೀಯರನ್ನು ನಾನು ನೋಡಿದರೆ ಇದು ನನ್ನ ಬ್ರಹ್ಮಚರ್ಯಕ್ಕೆ ಧಕ್ಕೆ ಬರಲಿಲ್ಲವೋ ಅಂತ ಆಲೋಚನೆ ಮಾಡಿದವ ಹನುಮಂತ. ಇದು ಎಷ್ಟು ಹನುಮಂತನ ಜೀವನದಿಂದ ನಾವು ನಮ್ಮ ಜೀವನಕ್ಕೆ ಆದರ್ಶವಾದ ಮಾರ್ಗಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ನಿಜವಾಗೂ ಮೇಲ್ನೋಟಕ್ಕೆ ನೋಡಿದರೆ ಹೌದಲ್ಲ, ಹೀಗೆ ಮಾಡಿದ್ದಕ್ಕೆ ಹನುಮಂತನ ಬ್ರಹ್ಮಚರ್ಯ ಅದು ನಾಶ ಆಗಿಬಿಡುತ್ತೋ, ಯಾಕೆಂದರೆ ಪರಸ್ತ್ರೀಯರನ್ನು ನೋಡಿದ್ದಾನೆ. ಇದೆಲ್ಲ ನಾವು ನಮ್ಮ ಮೂಗಿನ ನೆರಕ್ಕೆ ನಾವು ಆಲೋಚನೆ ಮಾಡ್ತೇವೆ. ಹೊರಗೆ ಬಂದ ಹನುಮಂತ ತನ್ನ ಈ ಒಂದು ವರ್ತನೆಗೆ ತಾನೇ ಅದಕ್ಕೆ ಉತ್ತರವನ್ನು ಕೊಟ್ಟರು. ಲೋಕ ಇವತ್ತು ತಪ್ಪನ್ನು ತಿಳಿಬಾರದು ಅಂತ ಹನುಮಂತ ನಂತರದಲ್ಲಿ ಮಾತುಗಳನ್ನು ಹೇಳುತ್ತಾನೆ. ಇದು ನಿಜವಾದ ವೈರಾಗ್ಯ ಎಷ್ಟಿದೆ ಅನ್ನೋದಕ್ಕೆ ಒಂದು ಒಳ್ಳೆಯ ದೃಷ್ಟಾಂತ ಇದು. ಯಾವ ವಸ್ತುಗಳನ್ನು ವ್ಯಕ್ತಿಗಳನ್ನು ನೋಡಿದರೂ ಹನುಮಂತನ ಮನಸ್ಸು ಅದು ವಿಕಾರಕ್ಕೆ ಒಳಗಾಗಲಿಲ್ಲ. ಇದೇ ಹನುಮಂತನ ವೈರಾಗ್ಯ. ಹನುಮಂತನ ಬಾಯಿಂದ ಬಂದ ಮಾತು, ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ ಶುಭಾಶುಭ ಸ್ವವಸ್ಥಾಸು ತಚ್ಚ ಮೇ ಸುವ್ಯವಸ್ಥಿತಂ ಅಂತಂದ ಹನುಮಂತ. ತನ್ನ ಮನಸ್ಸಿನ ಬಗ್ಗೆ ತಾನೇ ಹೇಳಿಕೊಡ್ತಾ ಇದ್ದಾನೆ. ಎಲ್ಲ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಪ್ರಧಾನವಾದ ಪ್ರೇರಕವಾದ ಇಂದ್ರಿಯ ಅಂತ ಹೇಳಿದರೆ ಅದು ಮನಸ್ಸು. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುತ್ತೇವೆ ನಾವು. ಮನಸ್ಸು ಹೇಳಿದರೆ ಕಣ್ಣು ನೋಡುತ್ತೆ, ಮನಸ್ಸು ಹೇಳಿದರೆ ಕಿವಿ ಕೇಳುತ್ತೆ, ಮನಸ್ಸು ಹೇಳಿದರೆ ಕಾಲು ಹೋಗುತ್ತೆ, ಮನಸ್ಸು ಹೇಳಿದರೆ ಕೈ ಮಾಡುತ್ತೆ, ಇಲ್ಲದೆ ಹೋದರೆ ಮಾಡೋದು. ಹಾಗಾಗಿ ಯಾಕಂದರೆ ಇವತ್ತು ಪ್ರವಚನಕ್ಕೆ ಹೋಗಲಿಲ್ಲ? ಹೋಗೋದು ಕಾಲು, ಆದರೆ ಉತ್ತರ ಏನು ಕೊಡುತ್ತಾನೆ? ಯಾಕೋ ಇವತ್ತು ಮನಸ್ಸಿಲ್ಲ ಅದಕ್ಕೆ ಹೋಗಿಲ್ಲ ಅಂತ. ಹೋಗೋದು ಕಾಲಾದರೂ ಕೂಡ ಮನಸ್ಸು ಯಾಕೆ ಬೇಕು? ಮನಸ್ಸು ಹೇಳಿದರಷ್ಟೇ ಕಾಲು ಹೋಗೋದು, ಇಲ್ಲದೆ ಹೋದರೆ ಹೋಗೋದಿಲ್ಲ. ಹಾಗಾಗಿ ರಾಮಾಯಣದಲ್ಲಿ ಹನುಮಂತ ಸ್ಪಷ್ಟವಾಗಿ ಹೇಳುತ್ತಾನೆ, ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ. ಆ ಮನಸ್ಸು ರಾವಣನ ಅಂತಃಪುರಕ್ಕೆ ಪುರದ ಒಳಗೆ ಪ್ರವೇಶವನ್ನು ಮಾಡುವುದಕ್ಕಿಂತ ಮೊದಲು ಹೇಗಿತ್ತೋ ಆ ಪುರವನ್ನು ಪ್ರವೇಶ ಮಾಡಿ ಬಂದ ನಂತರವೂ ಅದು ಹಾಗೇ ಇದೆ. ಮೊದಲು ನನ್ನ ತಲೆಯಲ್ಲಿದ್ದದ್ದು ಸೀತೆ ಮಾತ್ರ, ರಾಮನ ಆದೇಶ ಮಾತ್ರ. ಆ ಅಂತಃಪುರದಿಂದ ಹೊರಗಡೆ ಬಂದ ನಂತರವೂ ಕೂಡ ನನ್ನ ಮನಸ್ಸಿನಲ್ಲಿ ಸೀತೆಯನ್ನು ನೋಡುವ ಕುತೂಹಲ, ರಾಮನ ಆದೇಶ ಬಿಟ್ಟರೆ ಮತ್ತೇನೂ ಇಲ್ಲ. ಹಾಗಾಗಿ ಧೈರ್ಯದಿಂದ ಎದೆಗಟ್ಟಿಕೊಂಡು ಹೇಳಿಕೊಂಡ ಹನುಮಂತ. ಇವತ್ತು ನಾವು ಹನುಮಂತನ ಹಾಗೆ ಮಾಡುತ್ತೇವೆ, ನೋಡಿಬಿಡೋಣ, ಆಮೇಲೆ ಇಲ್ಲಪ್ಪ ನನ್ನ ಮನಸ್ಸು ಏನು ವಿಕಾರ ಆಗಲಿಲ್ಲ, ಹೇಳಿಕೊಳ್ಳೋಣ. ಹಾಗೆ ಹೇಳಿಕೊಳ್ಳುವ ಧೈರ್ಯ ನಮಗೇ ಇಲ್ಲ. ಯಾಕೆ ಅಂದರೆ ನಮ್ಮ ಮನಸ್ಸು ಹೇಗಿದೆ, ಎಷ್ಟು ಚಂಚಲ, ಎಷ್ಟು ಬೇಗ ನಮ್ಮ ಮನಸ್ಸು ವಿಕಾರಕ್ಕೆ ಒಳಗಾಗುತ್ತೆ ಅನ್ನುವ ನಮ್ಮ ಮನಸ್ಸಿನ ಚಾಂಚಲ್ಯ ನಮಗೆ ಗೊತ್ತಿದೆ. ಆದ್ದರಿಂದ ನಾವು ಹಾಗೆ ಹೇಳಿಕೊಳ್ಳಿಕ್ಕಾಗುವುದಿಲ್ಲ. ಆದರೆ ಹನುಮಂತ ಹೇಳುತ್ತಾನೆ, ಯಾವ ವಿಕಾರವೂ ನನಗಾಗಲಿಲ್ಲ, ಆದ್ದರಿಂದ ನನ್ನ ಬ್ರಹ್ಮಚರ್ಯಕ್ಕೆ ಧಕ್ಕೆ ಬರಲಿಲ್ಲ ಅಂತ ಆತ್ಮ ವಿಮರ್ಶೆಯನ್ನು ತಾನು ಮಾಡಿಕೊಳ್ಳುವುದರ ಮೂಲಕ ಹನುಮಂತನಲ್ಲಿದ್ದ ಪರಮ ವೈರಾಗ್ಯವನ್ನು ನಮಗೆ ತೋರಿಸಿಕೊಟ್ಟ ವ್ಯಕ್ತಿ ಅವ ಹನುಮಂತ. ಈ ಪ್ರಸಂಗದಲ್ಲಿ
ಇದೇ ಪ್ರಸಂಗದಲ್ಲಿ ಹನುಮಂತನ ಎಲ್ಲ ಸಮಸ್ತ ಲೋಕಕ್ಕೆ ಕೊಟ್ಟ ಅದ್ಭುತವಾದ ಸಂದೇಶ. ಹನುಮಂತ ಮುಂದೆ ಹೇಳ್ತಾನೆ, ನಾನೇನೋ ಆತ್ಮವಿಮರ್ಶೆ ಮಾಡಿಕೊಂಡೆ, ಬೇಕಾಗಿರಲಿಲ್ಲ ನನಗೆ. ಇವತ್ತು ಲೋಕವನ್ನು ನಾವು ಒಪ್ಪಿಸಲಿಕ್ಕಾಗೋದಿಲ್ಲ, ಲೋಕವನ್ನು ಸಮಾಧಾನ ಮಾಡಲಿಕ್ಕಾಗೋದಿಲ್ಲ. ಲೋಕ ನಾವು ಹೇಗಿದ್ದರೂ ಆಡಿಕೊಳ್ಳುತ್ತೆ. ಒಳ್ಳೆಯ ಕೆಲಸ ಮಾಡುತ್ತೀರೋ ಅದಕ್ಕೂ ಏನಾದರೂ ಒಂದು ಟೀಕೆ ಟಿಪ್ಪಣಿಗಳು ಇದ್ದದ್ದೇ. ಹೌದಪ್ಪ, ಜನ ಟೀಕೆ ಟಿಪ್ಪಣಿ ಮಾಡುತ್ತಾರೆ, ಅದಕ್ಕೋಸ್ಕರ ಕೆಲಸವನ್ನು ಮಾಡದೆ ಹಾಗೆ ಕೂತೆ ಅಂತ ಹೇಳಿದರೆ ಅದಕ್ಕೂ ಅಂತಾರೆ. ಕೆಲಸವನ್ನು ಮಾಡಿದರು ಅಂತಾರೆ, ಮಾಡದಿದ್ರು ಅಂತಾರೆ. ಹಾಗಾಗಿ ಲೋಕದ ಬಾಯಿಯನ್ನು ನಾವು ಸರ್ವಥಾ ಮುಚ್ಚರಿಸಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹನುಮಂತ ಅಂತಾನೆ, ನಾನು ಏನು ಅಂತ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಗೊತ್ತು. ಲೋಕಕ್ಕೆ ಅದನ್ನು ಹೇಳಬೇಕಾಗಿಲ್ಲ, ಆದರೆ ಲೋಕ ಕಲಿಬೇಕಲ್ಲ. ಅದಕ್ಕೋಸ್ಕರ ಹನುಮಂತನ ಬಾಯಿಂದ ಬಂದ ಮಾತು, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ. ಹನುಮಂತ ಹೇಳಿದ, ನಾನು ಹೇಗೆ ಆತ್ಮವಿಮರ್ಶೆಯನ್ನು ಮಾಡಿಕೊಂಡಿದ್ದೇನೆಯೋ, ಪ್ರತ್ಯಹಂ ಪ್ರತಿನಿತ್ಯ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮನ್ನು ನೋಡಿಕೊಳ್ಳ್ರಿ ಅಂತ. ರಾಮಾಯಣದಲ್ಲಿ ಹನುಮಂತ ಹೇಳಿದ್ದಾನೆ. ಹಾಗಾಗಿ ನೋಡ್ಕೊಳ್ಬೇಕಂತೆ ನಮ್ಮನ್ನು ಅಂತ ಹೇಳಿ ದಿನವಿಡೀ ಕನ್ನಡಿ ಮುಂದೆ ನಿಂತುಕೊಳ್ಳುವ ಜನ ಸಿಕ್ಕರೂ ನಮಗೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದರೆ ನೋಡ್ಕೊಳ್ರಿ ಅಂತ ಹೇಳಿ, ನಮ್ಮನ್ನು ನಾವೆಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ? ಕನ್ನಡಿಯಲ್ಲಿ ತಾನೇ. ಹನುಮಂತ ಹೇಳಿದ್ದು ಹಾಗಲ್ಲ, ಇದು ಕೇವಲ ಶ್ಲೋಕದ ಪೂರ್ವಾರ್ಥ ಮಾತ್ರ. ಉತ್ತರಾರ್ಧದಲ್ಲಿ ಹೇಳ್ತಾನೆ ಹನುಮಂತ, ಏನು ನೋಡ್ಕೊಳ್ಬೇಕು ನಮ್ಮನ್ನು ನಾವು ಅಂತ ಹೇಳಿದರೆ, ಕಿಮ್ನು ಮೇ ಪಶುಭಿಸ್ತುಲ್ಯಂ ಕಿಮ್ನು ಮೇ ಸುಜನೈರಿತಿ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಪಶುವಿನಂತೆ ಬದುಕಿದೆನೋ ಸಜ್ಜನನಂತೆ ಬದುಕಿದೆನೋ ಎಂಬುದಾಗಿ ನೋಡಿಕೊಂಡು ನಿನ್ನನ್ನು ನೀನು ನೋಡಿಕೊಂಡು ಮಲಗುವಂಥ. ಇದು ಲೋಕಕ್ಕೆ ಹನುಮಂತ ಕೊಟ್ಟ ಅದ್ಭುತವಾದ ಸಂದೇಶ. ಪಶುವಿನಂತೆ ಬದುಕೋದು ಅಂದರೆ ಏನರ್ಥ? ಆಹಾರ ನಿದ್ರಾ ಭಯ ಮೈಥುನಾನಿ ಸಮಾನ ಮೇತತ್ ಪಶುಭಿರ್ನರಾಣಾಂ ಏಕೋ ವಿವೇಕೋ ಹ್ಯಧಿಕೋ ಮನುಷ್ಯೇ ತೇನೈವ ಹೀನಃ ಪಶುಭಿಸ್ ಸಮಾನಃ ಅಂತ. ಆಹಾರ ನಿದ್ರೆ ಭಯ ಮೈಥುನ ಇವೆಲ್ಲ ಪ್ರಾಣಿಗಳಲ್ಲಿಯೂ ಸಮಾನವಾಗಿದೆ, ಮನುಷ್ಯರಲ್ಲಿಯೂ ಸಮಾನವಾಗಿದೆ. ಆದರೆ ಆ ಮನುಷ್ಯರಿಗಿಂತಲೂ ಒಂದು ಪ್ರಾಣಿಗಳಿಗಿಂತಲೂ ಒಂದು ವಿವೇಕ ಅನ್ನುವ ಅಧಿಕವಾದ ಗುಣವನ್ನು ಭಗವಂತ ಮನುಷ್ಯರಿಗೆ ಕೊಟ್ಟಿದ್ದಾನೆ. ವಿವೇಕ ಅಂದರೆ ಏನು? ಕಾರ್ಯಕಾರ್ಯ ಆಲೋಚನಾ ಶಕ್ತಿ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಯಾವುದನ್ನು ಮಾಡಿದರೆ ನಮಗೆ ಅಪಾಯ, ಯಾವುದನ್ನು ಮಾಡಿದರೆ ನಮಗೆ ಉಪಾಯ, ಇದನ್ನು ಅರಿತು ಕೆಲಸವನ್ನು ಮಾಡುವ ಸಾಮರ್ಥ್ಯ ಅದನ್ನು ಮನುಷ್ಯರಿಗೆ ಕೊಟ್ಟ, ಪ್ರಾಣಿಗಳಿಗೆ ಕೊಡಲಿಲ್ಲ. ಹಾಗಾಗಿ ನಾವು ಹೇಳೋದು ನೋಡಿ, ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದರೆ ಎಲ್ಲ ಕುರಿಗಳು ಹಳ್ಳಕ್ಕೆ ಬೀಳುತ್ತವೆ ಅಂತ. ಯಾಕೆ ಅಂದರೆ ಮುಂದೆ ಹೋದ ಕುರಿ ಅದು ಹಳ್ಳಕ್ಕೆ ಬಿದ್ದಿದೆ, ನಾನು ಹೋಗಬಾರದು, ಹಿಂದೆ ನಾನು ಬೀಳ್ತೇನೆ ಅನ್ನುವ ವಿವೇಕ ಅವುಗಳಿಗಿಲ್ಲ. ಆದರೆ ನಾವು ಮನುಷ್ಯರು ಅಂತ ಕರೆಸಿಕೊಂಡು ಒಂದು ಹೆಜ್ಜೆ ಇಡಬೇಕಾದರೆ ಎಷ್ಟು ಆಲೋಚನೆ ಮಾಡುತ್ತೇವೆ ನೋಡ್ರಿ. ಇದೇ ಆಲೋಚನೆಯನ್ನು ಅಧ್ಯಾತ್ಮ ಮಾರ್ಗದಲ್ಲಿ ನಾವು ಬಳಸಿಕೊಂಡರೆ ಅದು ಬಹಳ ದೊಡ್ಡದು ಅಂತ ಹೇಳ್ತಾರೆ. ಹಾಗಾಗಿ ಹನುಮಂತನ ಸಂದೇಶ, ನಾವು ವಿವೇಕರಹಿತವಾದ ಜೀವನವನ್ನೇ ನಡೆಸಿದ್ದೇವೆಯೋ ಅಥವಾ ವಿವೇಕ ಸಹಿತವಾದ ಸಜ್ಜನರಾದ ವಾಯುದೇವರನ್ನು ಭಗವಂತನನ್ನು ನೆನೆಯುವ ನನ್ನದ ಆ ಜೀವನ ಆಯಿತೋ ಇಲ್ಲವೋ ಅಂತ ಆಲೋಚನೆ ಮಾಡಿ ರಾತ್ರಿ ಮಲಗು ಅಂತ ಹನುಮಂತ ಸಂದೇಶವನ್ನು ಕೊಟ್ಟದ್ದು. ವೈರಾಗ್ಯಕ್ಕೆ ಮತ್ತೊಂದು ಪ್ರಸಂಗ. ಎಲ್ಲ ಯುದ್ಧ ಮಾಡಿ ರಾಮಚಂದ್ರ ಅಯೋಧ್ಯ ಪಟ್ಟಣದ ಸಿಂಹಾಸನವನ್ನು ಏರಿ ಕೂತಾಗ ಸೀತಾದೇವಿಯ ಕೈಯಲ್ಲೂ ಅವನಿಗೊಂದು ಹರ ಹಾಕಿಸಿದ ಶ್ರೀರಾಮಚಂದ್ರ. ಹನುಮಂತ ಮಾಡಿದ ಅಪಾರ ಸೇವೆಗೆ ರಾಮಚಂದ್ರ ಕೇಳಿದ, ಹನುಮಂತ ನಿನಗೇನು ಬೇಕು ಅಂತ ಕೇಳಿದಾಗ ಮಧ್ವಿಜಯದಲ್ಲಿ ಹೇಳುತ್ತಾರೆ ನಾರಾಯಣ ಪಂಡಿತಾಚಾರ್ಯ ಹೇಳುವ, ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾನ್ನ ರಾಮರಾಜ್ಯೇ ಅಸುಲಭಂಚ ಕಿಂಚಿತ್. ರಾಮರಾಜ್ಯ ಅಂತ ಹೇಳುತ್ತೇವೆ. ರಾಮನ ರಾಜ್ಯದಲ್ಲಿ ಅಸುಲಭವಾದದ್ದು ಯಾವುದೂ ಇಲ್ಲ. ರಾಮಾಯಣದಲ್ಲಿಯೇ ವಾಲ್ಮೀಕಿಗಳು ವರ್ಣನೆ ಮಾಡುತ್ತಾರೆ. ಬಹಳ ಸಾವಿರಾರು ವರ್ಷಗಳಷ್ಟು ಶ್ರೀರಾಮಚಂದ್ರ ತಾನು ಆಳಿದ ನಂತರ ಎಲ್ಲ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿಕೊಳ್ತಾರೆ, ಸ್ವಾಮಿ ನಮಗೇನು ದೇವಲೋಕದಲ್ಲಿ ಕೆಲಸವೇ ಇಲ್ಲ ಅಂತಾಗಿಬಿಟ್ಟಿದೆ, ನೀನು ಭೂಲೋಕವನ್ನೇ ವೈಕುಂಠವನ್ನಾಗಿ ಮಾಡಿಬಿಟ್ಟಿದ್ದಿ, ಸಾಕು ಬಾ ನೀನು ಭೂಲೋಕವನ್ನು ಬಿಟ್ಟು ಅಂತ ದೇವತೆಗಳೇ ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಿತ್ತು, ವೈಕುಂಠ ಆಗಿಬಿಡಿತು, ವೈಕುಂಠ ಆಗಿತ್ತು ರಾಮರಾಜ್ಯ ಆಳೋ ಕಾಲಕ್ಕೆ. ಹಾಗಾಗಿ ರಾಮಚಂದ್ರ ವೈಕುಂಠ ಅವನ ಆಳುವ ಕಾಲದಲ್ಲಿ ಸಾಮಾನ್ಯ ಪ್ರಜೆಗೂ ಕೂಡ ಅವರು ಕೇಳಿದ್ದೆಲ್ಲವೂ ಸಿಗ್ತಾ ಇತ್ತು. ಅಂಥದರಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ ಹನುಮಂತನಿಗೆ ಕೇಳ್ತಾ ಇದ್ದಾನೆ, ಹನುಮಂತ ನೀನು ಏನು ಬೇಕು ಅಂತ ಕೇಳಿದಾಗ
ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾನ್ನ ರಾಮರಾಜ್ಯೆ ಅಸುಲಭಂಚ ಕಿಂಚಿತ್ ತತ್ಪಾದ ಸೇವಾರತಿರೇಷನೈಚ್ಛತ್ ತಥಾಪಿ ಭೋಗಾನ್ನನು ಸಾವಿರಕ್ತಿ. ಆ ಸಂದರ್ಭದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ ತಾನು ಕೇಳಿದರು, ರಾಮಚಂದ್ರ ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿ ಬಿಟ್ಟರೆ ನನಗೇನು ಬೇಡ ಅಂತ ಅಂದ ವ್ಯಕ್ತಿ ಅವ ಹನುಮಂತ. ನಮಗೇನಾದರೂ ಒಂದು ಅರ್ಧ ಗಂಟೆ ಮುಂಚೆ ಭಗವಂತ ಬಂದು ಪ್ರತ್ಯಕ್ಷನಾಗ್ತಾನೆ ಅಂತ ಗೊತ್ತಾಗಿಬಿಟ್ರೆ ದೊಡ್ಡ ಪಟ್ಟಿ ಮಾಡಿಕೊಂಡ್ಬಿಡ್ತೇವೆ, ಏನೇನು ಕೇಳಬೇಕು ಅಂತ ದೊಡ್ಡ ಪಟ್ಟಿ ಮಾಡಿಕೊಂಡು ರೆಡಿಯಾಗಿರ್ತೇವೆ. ಅಂಥದರಲ್ಲಿ ಹನುಮಂತನ ಎದುರಿಗೆ ನಿಂತು ಶ್ರೀರಾಮಚಂದ್ರ ಏನು ಬೇಕು ಅಂತ ಕೇಳಿದರೆ ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಕೊಡು ಅಂತ ಕೇಳಿದ ವ್ಯಕ್ತಿ. ಹಾಗಾಗಿ ವೈರಾಗ್ಯ ಅಂದರೆ ಏನು? ಇದೇ ನಿಜವಾದ ಭಕ್ತಿ ಅಂತ ಹೇಳಿದರೆ, ವೈರಾಗ್ಯ ಅಂದರೆ ಇಲ್ಲದೇ ಇದ್ದಾಗ ನಮಗೆ ಬರೋದು ವೈರಾಗ್ಯ ಅಲ್ಲ. ಎಲ್ಲ ವಿಷಯ ಪದಾರ್ಥಗಳು ನಮ್ಮ ಕಣ್ಣೆದುರಿಗೆ ಇದ್ದಾಗಲೂ ಅದರ ಕಡೆಗೆ ಮನಸ್ಸು ಹೋಗದಿದ್ದರೆ ಅದು ನಿಜವಾದ ವೈರಾಗ್ಯ. ಅಂಥ ವೈರಾಗ್ಯದ ಮೂರ್ತಿ ಅವ ಹನುಮಂತ. ಆದ್ದರಿಂದ ಶ್ರೀಮದಾಚಾರ್ಯರು ವಿರಾಗೆ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಕ್ವಚಕಶ್ಚನೈವ ಅಂತಂದರು. ಇಂಥ ವೈರಾಗ್ಯ ನಮಗುಂಟೋ? ನಮಗೆಲ್ಲ ಬರುವ ವೈರಾಗ್ಯ ಅಭಾವ ವೈರಾಗ್ಯ. ಇಲ್ಲಾದ್ದರಿಂದ ನಮಗೆ ವೈರಾಗ್ಯ. ಬಡವ ಸಣ್ಣ ಮನೆಯಲ್ಲಿದ್ದಾನೆ, ಅವನನ್ನು ನೋಡಿ ಕನಿಕರ ಬಂತು. ಒಬ್ಬ ಶ್ರೀಮಂತ ಬಂದು, ಸ್ವಾಮಿ ನೀವು ಮನೆ ಕಟ್ಟಿಸಿಕೊಡುತ್ತೇನೆ, ಅಲ್ಲಿ ವಾಸವಾಗಿರಲಿ ಅಂತ ಹೇಳಿದರೆ ಯಾವಾಗ ಕೀಲಿ ಕೈ ಕೊಡ್ತೀರಿ ಅಂತ ಕೇಳಿ. ಹುಡುಗ ಇಷ್ಟು ದಿವಸ ಇದ್ದ ವೈರಾಗ್ಯ ಎಲ್ಲಿ ಹೋಯಿತು? ಇದನ್ನೇ ಅಭಾವ ವೈರಾಗ್ಯ ಅಂತ ಕರಿ. ಇವತ್ತು CM ಸ್ಥಾನ PM ಸ್ಥಾನ ಯಾರಿಗೆ ತಾನೇ ಅಪೇಕ್ಷೆ ಇರೋದಿಲ್ಲ? ಎಲ್ರಿಗೂ ನಮ್ಮ ಮನಸ್ಸಲ್ಲಿ ಕೂಡ್ಲಿಕ್ಕೆ ಸಾಧ್ಯವು. ಈಗ ಕೇಳಿದರೆ ಬೇಡ ನಮಗೇನು ಬೇಡ, ಸಿಕ್ಕರೆ ಬಿಡ್ತೇವೆ. ಹಾಗಾಗಿ ನಮ್ಮದೆಲ್ಲ ಅಭಾವ ವೈರಾಗ್ಯ. ಅದಕ್ಕೆ ಹೇಳುತ್ತಾರೆ ಸ್ಮಶಾನ ವೈರಾಗ್ಯ ಅಂತಿದೆ, ಅಭಾವ ವೈರಾಗ್ಯ ಅಂತಿದೆ, ಪುರಾಣ ವೈರಾಗ್ಯ ಅಂತಿದೆ. ಪುರಾಣ ಕೇಳೋ ಕಾಲಕ್ಕೆ ವೈರಾಗ್ಯ, ಪುರಾಣ ಮುಗಿಸಿ ಆಚಾರ್ಯ ಹೋದರು ಅಂದರೆ ಅವರ ಜೊತೆಗೆ ಅದನ್ನು ಕೊಟ್ಟು ಕಳಿಸಿಬಿಡುತ್ತಾರೆ. ಮುಗಿಯಿತು, ನಮಗೂ ವೈರಾಗ್ಯಕ್ಕೂ ಸಂಬಂಧ ಇಲ್ಲ ಅಂತ. ಇದು ಪುರಾಣ ವೈರಾಗ್ಯ. ಹೌದಲ್ಲ, ಮನುಷ್ಯ ಜನ್ಮ ಎಷ್ಟು ನಶ್ವರ. ಹೌದು, ಏನಾದರೂ ಸಾಧನೆ ಮಾಡಿಕೊಂಡ್ಬಿಡೋಣ ಅಂತ ನಮಗೆ ಆ ಕ್ಷಣದಲ್ಲಿ ಬಂದ ವೈರಾಗ್ಯ ನೋಡಿದರೆ ನಾವು ಮನೆ ವಾಪಸ್ ಹೋಗೋದಿಲ್ವೇನೋ ಅಂತ ನಮಗೆ ಅನಿಸಿರಬೇಕು. ಅಷ್ಟು ವೈರಾಗ್ಯ ಬಂದುಬಿಟ್ಟಿರುತ್ತೆ. ಅದು ಪುರಾಣ ವೈರಾಗ್ಯ ಅಷ್ಟೇ. ಆಮೇಲೆ ಸ್ಮಶಾನ ವೈರಾಗ್ಯ. ಸ್ಮಶಾನಕ್ಕೆ ಹೋದಾಗ ದೇಹದ ಸ್ಥಿತಿಗತಿಗಳನ್ನು ನೋಡಿದಾಗ ಅಯ್ಯೋ ಇಷ್ಟೇನಾ, ಹಾಗಾದರೆ ಬೇಡ ಜೀವನ ಅಂತ ಬೇಸರ. ಹೊರಗಡೆ ಬಂದು ಮತ್ತೆ ಸಂಸಾರಕ್ಕೆ ಧುಮುಕುತ್ತೇವೆ. ಅದಕ್ಕೆ ಕೃಷ್ಣ ಹೇಳ್ತಾನೆ ಸ್ಮಶಾನಕ್ಕೆ ಹೋದಾಗ ಬಂದ ವೈರಾಗ್ಯ, ಪುರಾಣಗಳಲ್ಲಿ ಬಂದ ವೈರಾಗ್ಯ ಅದು ಶಾಶ್ವತವಾಗಿದ್ದು ಬಿಟ್ಟರೆ ಜೀವನಿಗೆ ಅವ ಮತ್ತೊಮ್ಮೆ ಸಂಸಾರಕ್ಕೆ ಬರೋದಿಲ್ಲ ಅಂತಂದುಬಿಟ್ಟ ಕೃಷ್ಣ ಪರಮಾತ್ಮ. ನಿಜವಾದ ವೈರಾಗ್ಯದ ಪ್ರತೀಕವಾಗಿ ಮೂರ್ತಿಯಾಗಿ ಹನುಮಂತನನ್ನು ನಾವು ಆದರ್ಶವಾಗಿಟ್ಟುಕೊಂಡಾಗ ಪ್ರತಿನಿತ್ಯ ಇಲ್ಲಿಗೆ ಬಂದು ನಾವು ನಮಸ್ಕಾರಗಳನ್ನು ಹಾಕುವಾಗ ವೈರಾಗ್ಯದ ಪ್ರತೀಕವಾದ ವೈರಾಗ್ಯದ ಮೂರ್ತಿಯಾದ ಹನುಮಂತನ ನಾನು ಇಲ್ಲಿ ಕಾಣ್ತಾ ಇದ್ದೇನೆ ಅಂತ ಒಂದು ಕ್ಷಣ ಪ್ರದಕ್ಷಿಣೆ ಹಾಕುವಾಗ ನಮಗೆ ಬಂತೋ, ವಾಯುದೇವರು ನಮ್ಮ ಕಡೆ ದೃಷ್ಟಿ ಹಾಯಿಸಿದರು ಅಂತ ಅರ್ಥ. ಆ ಭಾವನೆ ಇಲ್ಲದೆ ಸುಮ್ಮನೆ ಹಾಗೇ ಬಂದು ಪ್ರದಕ್ಷಿಣೆ ಹಾಕಿದರೆ, ಮೊನ್ನೆ ಹೇಳಿದೆ, ಹೊರಗಡೆ ಉದ್ಯಾನವನಗಳಲ್ಲಿ ಸುತ್ತು ಹಾಕೋದಕ್ಕೂ ಇಲ್ಲಿ ಬಂದು ಸುತ್ತು ಹಾಕೋದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಹಾಕೋದು ಸುತ್ತು ಹೊಡೆಯೋದು, ಇಲ್ಲಿ ಬರೋದು, ಇಲ್ಲಿ ಹೊಡೆದ ಸುತ್ತಿಗೆ ನಾವು ಬೇರೆ ಹೆಸರು ಕೊಡ್ತೇವೆ. ಅದು ಪ್ರದಕ್ಷಿಣೆ ಅಂತಾಗಬೇಕಾದರೆ ಅನುಸಂಧಾನ ಮನಸ್ಸಿನಲ್ಲಿ ಬೇಕು. ಆ ಅನುಸಂಧಾನ ಬರಬೇಕು ಅಂತಾದರೆ ಅವರ ವಿಶೇಷತೆಗಳು ಗೊತ್ತಾದಾಗ ಮಾತ್ರ ನಮಗೆ ಬರಲಿಕ್ಕೆ ಸಾಧ್ಯ. ಜ್ಞಾನಿ ವಿರಾಗೆ ಹರಿಭಕ್ತಿ ಭಾವೆ, ಭಗವಂತನಲ್ಲಿಯ ಭಕ್ತಿ. ಇದೇ ಹನುಮಂತ ಹೇಳಿದ ಮಾತು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ. ಕೇಳಿದ್ದು ಒಂದೇ ಮಾತು, ಹನುಮಂತನಿಗೆ ಚಿರಂಜೀವಿಯಾಗುವಂತಂದುಬಿಟ್ಟು ಶ್ರೀರಾಮಚಂದ್ರ. ಸಪ್ತ ಚಿರಂಜೀವಿಗಳಲ್ಲಿ ಅವರನ್ನು ಸೇರಿಸ್ತೇವೆ ನೋಡ್ರಿ. ಹನುಮಾಂಶ್ಚ ವಿಭೀಷಣ ಅಂತ ಕರೀತೀವಿ. ಅಶ್ವತ್ಥಾಮ ಬಲಿರ್ವ್ಯಾಸ, ಹನುಮಾಂಶ್ಚ ವಿಭೀಷಣ, ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂತ ರಾಮಚಂದ್ರ ಹೇಳಿದ. ಹನುಮಂತ, ನೀನು ಮಾಡಿದ ಸೇವೆಗೆ ನಿನ್ನ ಚಿರಂಜೀವಿತ್ವ ಕೊಡ್ತಾ ಇದ್ದೇನೆ, ಚಿರಂಜೀವಿ ಆಗುವಂತೆ. ಆಗ ಹನುಮಂತ ಕೇಳಿದ, ಸ್ವಾಮಿ ಚಿರಂಜೀವಿ ಆಗು ಅಂದರೆ ದೀರ್ಘಕಾಲದ ಆಯುಷ್ಯವನ್ನು ಕೊಟ್ಟ ಹಾಗೆ. ಆದರೆ ನೀನು ನನಗೆ ದೀರ್ಘಕಾಲದ ಆಯುಷ್ಯವನ್ನು ಕೊಡ್ತಿ ಅಂತಾದರೆ ಆ ದೀರ್ಘಕಾಲದ ಆಯುಷ್ಯದಲ್ಲಿ ಒಂದು ಕ್ಷಣವೂ ಕೂಡ ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿ ಕಡಿಮೆ ಆಗದಂತೆ ಇದ್ದರೆ ನನಗೆ ಆಯುಷ್ಯ ಕೊಡು, ಇಲ್ಲದೆ ಹೋದರೆ ಬೇಡ ಅಂತಂದವ ಹನುಮಂತ. ಎಷ್ಟು ವ್ಯತ್ಯಾಸ ಇದೆ ರೀ ನಮಗೂ ಹನುಮಂತನಿಗೂ. ಇದು ನಿಜವಾದ ಹರಿಭಕ್ತಿಯಲ್ಲಿ ಇರುವ ಭಾವನೆಗಳು ಎಷ್ಟಿದೆ. ನನಗೆ ಆಯುಷ್ಯ ಕೊಡು,
ಮರಿಮಕ್ಕಳು ಬಾಳೋದನ್ನು ನಾನು ನೋಡಬೇಕು ಅಂತ ಕೇಳುವ ಜನ ನಾವು. ಆದರೆ ಅಷ್ಟು ನಾವು ಆಯುಷ್ಯವನ್ನು ಬಯಸೋದು ವಿಷಯ ಪದಾರ್ಥಗಳ ಭೋಗಕ್ಕೋಸ್ಕರ. ಆದರೆ ಹನುಮಂತ ಹೇಳಿದ, ಆಯುಷ್ಯವನ್ನು ಕೊಡ್ತೀಯೋ ಅದರ ಜೊತೆ ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಕೊಡು ಅಂತ ಕೇಳಿದ. ಇದು ಹನುಮಂತನ ಭಕ್ತಿಯ ವಿಚಾರಕ್ಕೆ ಬಂದಾಗ ಹನುಮಂತನ ಗುಣಗಳು. ಹಾಗಾಗಿ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿಸ್ಥಿತಿ ಪ್ರಾಣ ಬಲೇಶು ಯೋಗಿ ಬುದ್ಧೌಚನ ಅನ್ಯ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಅಂತ. ಹೀಗೆ ಪ್ರಧಾನವಾಗಿ ಭಗವಂತನ ಪ್ರಾಪ್ತಿಗೆ ಬೇಕಾದ ಜ್ಞಾನ ಭಕ್ತಿ ವೈರಾಗ್ಯಗಳು ಅದು ಹನುಮಂತನಲ್ಲಿ ಹೇಗಿದ್ದಾವೆ, ಅದನ್ನು ಹೇಗೆ ನಾವು ಪ್ರಾಣದೇವರಲ್ಲಿ ಅನುಸಂಧಾನಕ್ಕೆ ತಂದುಕೊಳ್ಳಬೇಕು ಅನ್ನುವ ಅಂಶವನ್ನು ಶ್ರೀಮದ್ ಆಚಾರ್ಯರ ಮಾತಿನ ಮೂಲಕ ನಾವು ನೋಡುತ್ತಾ ಇದ್ದೇವೆ. ಇಂಥ ಪ್ರಾಣದೇವರು ನಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ಹಾಸುಹೊಕ್ಕಾಗಿದ್ದಾರೆ. ಮೊದಲನೇ ದಿವಸ ಹೇಳಿದೆ, ನಮ್ಮ ಜೀವನದಲ್ಲಿ ಉಸಿರಾಟ ನಮಗೆ ಅರಿವಿಲ್ಲದಂತೆ ಹೇಗೆ ಹಾಸುಹೊಕ್ಕಾಗಿದೆಯೋ, ನಾವೇನಾದರೂ ಉಸಿರಿನ ಕಡೆ ಗಮನ ಕೊಡ್ತೇವೆಯೋ, ಉಸಿರು ಒಂದು ಕ್ಷಣ ನಿಂತಾಗ ನಮಗೆ ಅರಿವಿಗೆ ಬರೋದು, ಓ ನನ್ನ ದೇಹದಲ್ಲಿ ಉಸಿರಾಟ ನಡೀತಾ ಇದೆ ಅಂತ. ಅಲ್ಲಿಯವರೆಗೂ ನಮಗೆ ಉಸಿರಿನ ಬಗ್ಗೆ ಗಮನ ಇಲ್ಲ. ನಿರಂತರ ಈ ಜೀವ ದೇಹವನ್ನು ಪ್ರವೇಶ ಮಾಡಿದಾಗಿನಿಂದ ಹಿಡಿದು ಜೀವ ಈ ದೇಹವನ್ನು ಬಿಡುವವರೆಗೂ ಕೂಡ ನಿರಂತರ ಉಸಿರಾಟವನ್ನು ನಡೆಸುವ ಆ ಪ್ರಾಣದೇವರನ್ನು ನಾವು ಚಿಂತನೆ ಮಾಡಬೇಕು ಅಂತಾದರೆ ಎಷ್ಟು ಕೃತಜ್ಞರಾಗಿರಬೇಕು. ಇವತ್ತು ಒಂದು ಕ್ಷಣ ನಿಂತ ಉಸಿರನ್ನು ಬದುಕಿಸಿದ ಒಬ್ಬ ವೈದ್ಯನನ್ನು ಎಷ್ಟು ಹಾಡಿ ಹೊಗಳುತ್ತೇವೆ ನಾವು. ಭಾರಿ ಆಪರೇಷನ್ ಮಾಡಿಬಿಟ್ರಿ, ನೀವು ಹೋದ ಪ್ರಾಣನನ್ನು ತಂದುಕೊಟ್ಟು ಬಿಟ್ರು ಅಂತ. ಒಂದು ಕ್ಷಣ ನಿಂತ ಉಸಿರನ್ನು ತಂದುಕೊಟ್ಟ ಆ ವೈದ್ಯನನ್ನು ಹೊಗಳುತ್ತೇವೆ. ಹುಟ್ಟಿದಾಗಿನಿಂದ ಸಾಯುವವರೆಗೆ ಉಸಿರಾಟವನ್ನು ಮಾಡಿಸುವ ವಾಯುದೇವರನ್ನು ಒಂದು ಕ್ಷಣವೂ ಕೂಡ ನಾವು ಸ್ಮರಿಸಿಕೊಳ್ಳೋದಿಲ್ಲ ಅಂತ ಹೇಳಿದರೆ ಎಂಥ ದೊಡ್ಡ ದುರಂತ ನಮ್ಮ ಜೀವನ. ಎಷ್ಟು ಹಾಗಾದರೆ ನಾವು ಕೃತಜ್ಞರಾಗಿದ್ದೇವೆ. ಉಪಕಾರ ಮಾಡಿದವ ನಮಗೇನಾದರೂ ಪ್ರತಿಯಾಗಿ ಉಪಕಾರವನ್ನು ಮಾಡದೇ ಇದ್ದರೆ ನಮಗೆಷ್ಟು ಸಿಟ್ಟು ಬರುತ್ತೆ. ಹಾಗಾದರೆ ಹರಿವಾಯುಗಳು ನಮ್ಮ ಮೇಲೆ ಎಷ್ಟು ಕೋಪವನ್ನು ಮಾಡಿಕೊಳ್ಳಿಕ್ಕಿಲ್ಲ. ಒಂದು ಕ್ಷಣ ಆಲೋಚನೆಯನ್ನು ಮಾಡಿ. ಇವತ್ತು ಕೋಪ ಮಾಡಿಕೊಂಡಿಲ್ಲ ಅಂತ ನಿಶ್ಚಯ. ಯಾಕೆ ಅಂದರೆ ನಾವಿನ್ನೂ ಹಾಗೇ ಇದ್ದೇವೆ ಆದ್ದರಿಂದ ಅಂತ. ಅವರ ಕಾರುಣ್ಯ ಇದು. ಅವರ ಕಾರುಣ್ಯವನ್ನು ನಾವು ಯಾವತ್ತೂ ಕೂಡ ಮಿಸ್ಯೂಸ್ ಮಾಡಿಕೊಳ್ಬಾರ್ದು. ನೋಡುವಷ್ಟು ನೋಡುತ್ತಾರೆ, ಇಲ್ಲದೆ ಹೋದರೆ ನಮಗೆ ಏನು ಮಾಡುತ್ತಾರೆ, ಈ ಜನ್ಮ ಕೊಟ್ಟಿದ್ದೇನೆ ಇವನಿಗೆ ಬದುಕಿಸಿಬಿಡುತ್ತೇನೆ ಅಂತ ಬದುಕಿಸ್ತಾರೆ. ಆದರೆ ಮುಂದಿನ ಜನ್ಮ ನಮಗೆ ಕೊಡುವಾಗ ವಿಷ್ಣು ರಹಸ್ಯದಲ್ಲಿ ಭಗವಂತ ಒಂದು ಮಾತು ಹೇಳ್ತಾನೆ. ಜೀವನನ್ನು ಕೈಯಲ್ಲಿ ಹಿಡ್ಕೊಂಡು ಆಲೋಚನೆ ಮಾಡ್ತಾನೆ ಭಗವಂತ, ಈ ಜನ್ಮದಲ್ಲಿ ಇವನಿಗೆ ಯಾವ ಶರೀರ ಕೊಡಲಿ ಅಂತ. ಜೀವ ಕೇಳಬೇಕು, ಸ್ವಾಮಿ ಹೋದ ಜನ್ಮದಲ್ಲಿ ನನಗೆ ಮನುಷ್ಯ ಶರೀರ ಕೊಟ್ಟಿದ್ದು, ಈ ಜನ್ಮದಲ್ಲೂ ಕೊಡು ಅಂತ ಕೇಳಬೇಕು. ಕೇಳಲಿಕ್ಕೆ ನಮ್ಮಲ್ಲಿ ನೈತಿಕತೆ ಉಳಿದಿಲ್ಲ. ಕೊಡುವಂತ ಕೇಳಿದರೆ ಏನು ಹೇಳ್ತಾನೆ ಭಗವಂತ, ಕೊಟ್ಟಾಗ ಏನು ಮಾಡಿದಿ ಅಂತ ಕೇಳಿ. ಕೊಟ್ಟಾಗ ಏನು ಮಾಡಿದ್ದನು? ಈ ಸಾಧನ ಶರೀರವನ್ನು ಬಂದಾಗಲೂ ಕೂಡ ಕೇವಲ ವಿಷಯ ಪದಾರ್ಥಗಳ ಕಡೆಗೆ ಗಮನವನ್ನು ಕೊಟ್ಟು ಅದರ ಭೋಗದಲ್ಲಿ ನಾವು ಮಗ್ನರಾದೇವೆ ವಿನಃ ಭಗವಂತನ ಕಡೆಗೆ, ಶಾಸ್ತ್ರದಲ್ಲಿ ಭಗವಂತನ ಕಡೆಗೆ ಮನಸ್ಸನ್ನು ಹಾಕಲಿಲ್ಲ. ಎಲ್ಲ ವಿಷಯ ಪದಾರ್ಥಗಳು ಅದು ಅಮೇಧ್ಯ ಇದ್ದ ಹಾಗೆ, ಅದರ ಕಡೆಗೆ ನಮ್ಮ ಗಮನ ಹೋಗಿದೆ ಅಂತಾದರೆ ಅದೇ ಜನ್ಮ ಬರಲಿ ನಿನಗೆ ಮನುಷ್ಯ ಶರೀರ ಯಾಕೆ ಅಂತ ಕೇಳ್ತಾನೆ. ಪಂಚಭಕ್ಷ ಪರಮಾನ್ನಗಳನ್ನು ತೆಗೆದುಕೊಂಡು ಹೋಗಿ ನೀವು ಹಂದಿ ಮೊದಲಾದ ಪ್ರಾಣಿಗಳ ಎದುರಿಗೆ ಇಡ್ರಿ, ಹಂದಿ ಎದುರಿಗೆ ನಾಯಿ ಎದುರಿಗೆ ಹೋಗಿ ಇಟ್ಟರೆ ಅದು ಹೋಗಿ ಮತ್ತು ಮೋರಿಗೆ ಬಾಯಿ ಹಾಕುತ್ತೆ ವಿನಃ ಅದು ಬೇಡ. ಹಾಗೆ ಅದೇ ರುಚಿ ಅವಕ್ಕೆ. ಇಂಥ ಸಾಧನ ಶರೀರ ಕೊಟ್ಟರು ನಿಮಗೆ ಪುರುಷಾರ್ಥಗಳು ಬೇಡ ಅಂತಾದರೆ, ವಿಷಯ ಪದಾರ್ಥಗಳೇ ಬೇಕು ಅಂತಾದರೆ ತಗೋ ನಿನಗೆ ಹಂದಿ ಜನ್ಮವನ್ನು ಕೊಟ್ಟು ಬಿಡುತ್ತೇನೆ ಅಂತ ಹೇಳಿ ನೀಚ ಯೋನಿಗಳಲ್ಲಿ ನಮ್ಮನ್ನು ಹುಟ್ಟಿಸಿ ಬಿಡುತ್ತಾನೆ. ಇದೇ ನಮಗೆ ಕೊಡುವ ಭಗವಂತ ಶಿಕ್ಷೆ, ಮತ್ತೇನೂ ಅಲ್ಲ. ಹಾಗಾಗಿ ನಾವು ಭಗವಂತ ವಾಯುದೇವರು ಮಾಡಿದ ಉಪಕಾರವನ್ನು ಸ್ಮರಿಸದಿದ್ದರೆ ನಮಗೆ ಈ ಜನ್ಮದಲ್ಲಿ ಏನು ಕೊಡೋದಿಲ್ಲ. ಶಿಕ್ಷೆಯನ್ನು ಭಗವಂತ ನಮ್ಮನ್ನು ಸುಖವಾಗೇ ಇಟ್ಟಿರ್ತಾನೆ. ಕೊಟ್ಟದ್ದಕ್ಕೆ ಅವನೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕೋ ಏನೋ ಅಷ್ಟೇ. ಆದರೆ ನಮ್ಮ ಮುಂದಿನ ಜನ್ಮದಲ್ಲಿ ಸರಿಯಾಗಿ ಉಣಿಸ್ತಾನೆ ಭಗವಂತ, ಸರಿಯಾಗಿ ನೀರು ಕುಡಿಸಿಬಿಡ್ತಾನೆ. ನಮಗೆ ನೀಚ ಯೋನಿಯಲ್ಲಿ ನಮ್ಮನ್ನು ಹುಟ್ಟಿಸಿಬಿಡ್ತಾನೆ. 84 ಲಕ್ಷ ಯೋನಿಯಲ್ಲಿ ಕಟ್ಟ ಕಡೆಯ ಯೋನಿ ಅದು ಮಾನವ ಯೋನಿ, ಉತ್ತಮವಾದ ಯೋನಿ. ಈ ಶರೀರದಲ್ಲಿ ಹುಟ್ಟಿಸಿದ್ದಾನೆ ಭಗವಂತ. ಒಂದೇ ಒಂದು ಪ್ರಾರ್ಥನೆ ನಾವು ಮಾಡಿಕೊಳ್ಳಬೇಕಾದ್ದು, ಸ್ವಾಮಿ ಈ ಶರೀರವನ್ನು ಕೊಟ್ಟಿದ್ದಿ, ಮುಂದೆ ಎಷ್ಟೇ ಶರೀರ ಬಂದರೂ ಕೂಡ ಆಚಾರ್ಯಾ ಶ್ರೀಮದಾಚಾರ್ಯಾ ಸಂತುಮೆ ಜನ್ಮ ಜನ್ಮನಿ, ಇದೇ ನಮ್ಮಲ್ಲಿ ಪ್ರಾರ್ಥನೆ ಇರಬೇಕು. ಮುಂದೆ ಎಷ್ಟು ಜನ್ಮ ಬಂದರೂ ಕೂಡ ಶ್ರೀಮದ್ ಆಚಾರ್ಯರೇ ನಮಗೆ ಪರಮಗುರುಗಳಾಗಬೇಕು ಅನ್ನುವ ಭಾವನೆ ಬರುವಂಥ ಜನ್ಮ ನಮಗೆ ಬರಲಿ ಅಂತ ಕೇಳಿಕೊಳ್ಬೇಕು. ಶ್ರೀಮದ್ ಆಚಾರ್ಯರು ಗುರುಗಳಾಗಬೇಕು ಅಂತಾದರೆ ನಮ್ಮ ಮತ್ತೇನೂ ಕೇಳಿಕೊಳ್ಳಬೇಕಾಗಿಲ್ಲ, ತುಂಬ ಸೂತ್ರ ರೂಪದಲ್ಲಿ ಕೇಳಿಕೊಂಡ್ಬಿಡ್ಬೇಕು. ಅದು ಕೊಡು ಇದು ಕೊಡು ಅಂದರೆ 108 ಕೇಳಿಕೊಳ್ಳಿಕ್ಕೆ ಹೋದರೆ ಪ್ರಧಾನವಾಗಿ ಕೇಳಿಕೊಳ್ಳಬೇಕಾದ್ದೇನೆ ಮರೆತು ಬಿಡ್ತೇವೆ.
ಅದಕ್ಕೋಸ್ಕರ ಬುದ್ಧಿವಂತಿಕೆಯಿಂದ ಭಗವಂತನಲ್ಲಿ ನಾವು ವ್ಯವಹಾರ ಮಾಡಬೇಕು. ಏನು ಬೇಡಪ್ಪ ಸ್ವಾಮಿ, ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಮಾಡುವ ಶ್ರೀಮದ್ ಆಚಾರ್ಯರೇ ಗುರುಗಳಾಗಿರುವ ಜನ್ಮ ನಮಗೆ ಬರಲಿ ಅಂತ ಒಂದು ವರ ಕೇಳ್ಕೊಂಡ್ಬಿಟ್ರೆ ಸಾಕು, ಭಗವಂತ ನಮಗದನ್ನು ಕಲ್ಪನೆ ಮಾಡಿಕೊಡ್ತಾನೆ. ಇದನ್ನು ಕೇಳಿಕೊಂಡ್ರಷ್ಟೇ ಈಡೇರಿಸ್ತಾನೆ, ಇಲ್ಲದೆ ಹೋದರೆ ಬಹಳ ಕಠಿಣ ಇದೆ. ಇದೇ ರಾವಣ, ಕುಂಭಕರ್ಣ, ವಿಭೀಷಣ ಮೂವರು ತಪಸ್ಸು ಮಾಡುತ್ತಾ ಕುಳಿತಿದ್ದಾರೆ. ಮೂವರು ತಪಸ್ಸು ಮಾಡಿದರು. ಬ್ರಹ್ಮದೇವರು ಪ್ರತ್ಯಕ್ಷರಾದರು. ರಾವಣನ ಬಳಿಗೆ ಬಂದರು. ಅವನದ್ದು ಏನು ಮಾಡಿದರೂ ನಾನು ಸಾಯಬಾರದು, ಅವಧ್ಯನಾಗಬೇಕು, ಆ ಉದ್ದೇಶ ಇಟ್ಟುಕೊಂಡು 108 ವರ ಕೇಳಿದ. ಬ್ರಹ್ಮದೇವರು ಅಸ್ತು ಅಂತಂದರು. ಏನಾಯಿತು? ಕೊನೆ ಸತ್ತ. ಕುಂಭಕರ್ಣನ ಸರದಿ ಬಂತು. ಕುಂಭಕರ್ಣನಿಗೂ ಅದೇ ಅಭಿಪ್ರಾಯ ಇದೆ. ದೇವತೆಗಳೆಲ್ಲ ಬಂದರು, ಸ್ವಾಮಿ ಮೊದಲೇ ದುಷ್ಟ ಇದ್ದಾನವ, ನೀವೇನಾದರೂ ವರ ಕೊಟ್ಟುಬಿಟ್ರೆ ಏನು ಗತಿ ಅಂತಂದರು. ಬ್ರಹ್ಮದೇವರ ಬಳಿಯಲ್ಲಿ ಸರಸ್ವತಿಯ ಮೂಲಕ ಆಟ ಆಡಿಸಿಬಿಟ್ರು. ನಿದ್ರೆ ಬೇಕು ಅಂತ ವರ ಕೇಳಿದ. ಅವಧ್ಯತ್ವದ ಅಪೇಕ್ಷೆ ಇರುವ ರಾವಣ, ಕುಂಭಕರ್ಣ ಇಬ್ಬರಿಗೂ ಅವಧ್ಯತ್ವ ವರ ಸಿಗಲಿಲ್ಲ. ಇಬ್ಬರೂ ಸತ್ರು. ಮೂರನೆಯವ ವಿಭೀಷಣನ ಸರದಿ. ಬ್ರಹ್ಮದೇವರು ಬಂದರು. ನಿನಗೇನು ಬೇಕು ಅಂತ ಕೇಳಿ. ವಿಭೀಷಣ ಹೇಳಿದ, ನನಗೇನು ಬೇಡ, ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿ ಕೊಡ್ರಿ ಅಂತ ವಿಭೀಷಣ ಕೇಳಿದ. ಆಯ್ತು, ನೀನು ಚಿರಂಜೀವಿ ಆಗುವಂತ. ಭಗವಂತನಲ್ಲಿ ಭಕ್ತಿಯನ್ನು ಬೇಡಿದ್ದಕ್ಕೆ ಅವರಿಬ್ಬರು ಅಪೇಕ್ಷೆ ಪಟ್ಟದ್ದು ಅವರಿಗೆ ಸಿಗಲಿಲ್ಲ. ವಿಭೀಷಣ ತಾನು ಅಪೇಕ್ಷೆ ಪಟ್ಟದ್ದು ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿ, ಅವ ಅಪೇಕ್ಷೆ ಪಡೆದದ್ದು ಕೂಡ ಅವನಿಗೆ ಲಭಿಸಿತು. ವಿಭೀಷಣನನ್ನು ಇವತ್ತು ಚಿರಂಜೀವಿಗಳ ಸ್ಥಾನದಲ್ಲಿ ಇವತ್ತು ನಾವು ವಿಭೀಷಣನನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ನಮಗೆ ಭಾಗವತದಲ್ಲಿ ಒಂದು ಮಾತು ಹೇಳುತ್ತಾರೆ, ಲೌಕಿಕವಾಗಿ ನೀವು ಅಪೇಕ್ಷೆಯನ್ನು ಪಡಲಿಕ್ಕೆ, ಅದನ್ನು ವಸ್ತುಗಳನ್ನು ಪಡ್ಕೊಳ್ಳಿಕ್ಕೆ ಬಹಳ ಕಷ್ಟಪಡಬೇಕು. ಆದರೆ ಭಗವಂತನನ್ನು ಸಂತೋಷಪಡಿಸಲಿಕ್ಕೆ ಏನು ಕಷ್ಟಪಡಬೇಕಾಗಿಲ್ಲಪ್ಪ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಇದನ್ನು ತಾನೇ ಹೇಳಿಕೊಂಡ ಕೃಷ್ಣ. ಭಕ್ತಿಯಿಂದ ಒಂದು ದಳ ತುಳಸಿಯನ್ನು ಅರ್ಪಣೆ ಮಾಡಿಬಿಡ್ರಿ, ನಾನು ಸಂತುಷ್ಟನಾಗಿ ಬಿಡ್ತೇನೆ ಅಂತಂದರು. ಇಷ್ಟು ಅದಕ್ಕೆ ಹೇಳಿದರು ದಾಸರು, ಸುಲಭನೋ ಹರಿ ಸುಲಭನೋ ಅಂತಂದರು. ಬಹಳ ಸುಲಭ ಭಗವಂತನನ್ನು ಒಲಿಸಿಕೊಳ್ಳೋದು. ಹಾಗಾಗಿ ಭಗವಂತನನ್ನು ಸುಲಭವಾಗಿ ನಾವು ಒಲಿಸಿಕೊಂಡರೆ ಈ ಲೌಕಿಕ ಸುಖಗಳಿಗೆ ನಾವು ಪ್ರತ್ಯೇಕ ಪ್ರಯತ್ನ ಪಡಬೇಕಾಗಿಲ್ಲ. ಹೇಗೆ ಹಸುವನ್ನು ಕರೆದುಕೊಂಡು ಹೋದರೆ ಅದರ ಹಿಂದೆ ಕರು ತಾನಾಗಿ ಬರುವಂತೆ ಭಗವಂತನೆಂಬ ದೊಡ್ಡ ಸಂಪತ್ತು ನಮಗೆ ನಿಧಿ ಸಿಕ್ಕಿಬಿಟ್ರೆ ಇವೆಲ್ಲ ಲೌಕಿಕ ಸುಖಗಳು ನಮ್ಮ ಬೆನ್ನು ಹತ್ತಿ ತಾವಾಗಿ ಬರ್ತಾವಂತೆ. ಇದನ್ನು ಪಡೀಲಿಕ್ಕೆ ಪ್ರತ್ಯೇಕವಾದ ಶ್ರಮ ಪ್ರಯತ್ನ ನಮ್ಮದು ಬೇಕಾಗಿಲ್ಲ ಅಂತ ಹೇಳುತ್ತೆ. ಹಾಗಾಗಿ ನಮ್ಮ ಈ ಮಾಧ್ವ ಜನ್ಮದ ಗುರಿ, ನಮ್ಮ ವೈಷ್ಣವತ್ವದ ಗುರಿ ಭಗವಂತನ ಪಾದಾರವಿಂದಗಳನ್ನು ಸೇರೋದು, ಅವನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಮಾಡೋದು. ಇದೇ ನಮಗೆ ಪ್ರಧಾನವಾದ ಗುರಿ. ಅದು ನಮ್ಮ ಮಾನವ ಜನ್ಮದಲ್ಲಿ ಆಗಬೇಕು ಅಂತ ತಿಳಿಸಿಕೊಡಲಿಕ್ಕೆ ಯಾರಿಗೆ ಸಾಧ್ಯ? ಅದು ಪ್ರಾಣದೇವರಿಗೆ ಮಾತ್ರ ಸಾಧ್ಯ. ಹಾಗಾಗಿ ಪುರಂದರದಾಸರು ಅವರ ಆರಾಧನೆಯ ನಿಮಿತ್ತವೇ ನಡೀತಾ ಇದೆ. ದಾಸರ ಮಾತಿನೊಂದಿಗೆ ನಾವು ಈ 3 ದಿವಸಗಳ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣ. ಇದೇ ಪ್ರಾಣದೇವರೇ, ವಾಯುದೇವರೇ, ಹನುಮ ಭೀಮ ಮಧ್ವರಾಗಿ ಅವತಾರವನ್ನು ಮಾಡಿ ಶ್ರೀಮದ್ ಆಚಾರ್ಯರಾಗಿ ಹೇಳಿದರು. ಶ್ರೀಮದ್ ಆಚಾರ್ಯರ ಸಿದ್ಧಾಂತವೇ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯ ಆಗಮ ಏವಹಿ. ಶ್ರೀಮದ್ ಆಚಾರ್ಯರ ಸಿದ್ಧಾಂತವೇ ಕಟ್ಟ ಕಡೆಯಲ್ಲಿ ಸಿದ್ಧವಾದ ಸಿದ್ಧಾಂತ. ಹಾಗಾಗಿ ಮಧ್ವ ಮತದ ಪದ್ಧತಿಯ, ಸಿದ್ಧಾಂತದ ಪದ್ಧತಿಯ ಬಿಡಬೇಡಿ, ಬಿಟ್ಟು ಕೆಡಬೇಡಿ ಅಂತ ದಾಸರು, ಇದೇ ಪುರಂದರದಾಸರು ನಮಗೆ ಆದೇಶವನ್ನು ಕೊಟ್ಟರು, ನಮಗೆ ಕಿವಿ ಮಾತನ್ನು ಹೇಳಿದರು. ಬಿಟ್ಟು ಹೋಗಬೇಡ್ರಪ್ಪ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು. ಯಾಕೆ ಎಂದರೆ ಅದು ನಮಗೆ ನೇರವಾಗಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವ ಸಿದ್ಧಾಂತ. ಅದು ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಅಂತ ಪುರಂದರದಾಸರ ಅಭಿಪ್ರಾಯ. ಹಾಗೆ ಪುರಂದರದಾಸರೇ ಒಂದು ಮಾತನ್ನು ಹೇಳಿದರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಂದರು. ಪುರಂದರದಾಸರದ್ದೇ ಮಾತು. ಅವರ ಆರಾಧನೆಯ ನಿಮಿತ್ತ ನಡೀತಾ ಇರತಕ್ಕಂಥ ಈ ಜ್ಞಾನ ಕಾರ್ಯದಲ್ಲಿ ಪುರಂದರದಾಸರ ಅನುಭವದ ಮಾತು. ಯಾಕೆ ಅಂದರೆ ಅವರು ಏನು ಅನುಗ್ರಹವನ್ನು ಪಡೆದರೋ ಅವರ ಗುರುಗಳಾದ ವ್ಯಾಸರಾಜರ ಪರಮಾನುಗ್ರಹ. ಹಾಗೆ ಅವರಿಗೂ ಗುರುಗಳಾದವರು ಶ್ರೀಮದಾಚಾರ್ಯರು, ವಾಯುದೇವರು. ಹಾಗಾಗಿ ಜಗದ್ಗುರುಗಳು ಅಂತ ಇವತ್ತು ಬೇಕಾದಷ್ಟು ಜನ ಕರೆಸಿಕೊಡುತ್ತಾರೆ. ನಿಜವಾಗಲೂ ಜಗದ್ಗುರುಗಳಲ್ಲ. ಇಡೀ ಗುರು ಶಬ್ದದ ಅರ್ಥ ಏನು? ಗುಶಬ್ದಸ್ತ್ವಂಧಕಾರಸ್ಯಾದ ಋಷಬ್ದಸ್ತನ್ನಿವರ್ತಕ. ಗು ಅಂತ ಹೇಳಿದರೆ ಹೃದಯದ ಅಂಧಕಾರ, ಅಜ್ಞಾನವೆಂಬ ಅಂಧಕಾರ, ಅದನ್ನು ನಾಶ ಮಾಡುವವನೇ ನಿಜವಾದ ಗುರು. ಅಂಥ ಗುರುತ್ವ ಅದು ಶ್ರೀಮದ್ ಆಚಾರ್ಯರಿಗೆ ಮಾತ್ರ ಇರತಕ್ಕಂಥದ್ದು ಅನ್ನೋದನ್ನು ನಾವು ಮನಗಾಣಲಿಕ್ಕೆ ಸಾಧ್ಯ. ಹಾಗಾಗಿ
ವಿಶೇಷವಾದ ಅಂಥ ಗುರುಗಳ ಗುಲಾಮರಾಗಲಿ ಅಂತ ಪುರಂದರದಾಸರು ನಮಗೆ ವಿಶೇಷವಾದ ಕಿವಿಮಾತನ್ನು ತಮ್ಮ ಸಾಹಿತ್ಯದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಪುರಂದರದಾಸರ ಆರಾಧನೆಯ ನಿಮಿತ್ತ ನಡೆದ ಈ ಒಂದು ಪುರಂದರ ಸಾಹಿತ್ಯ ಅಂತ ವಿಚಾರ ಕೊಟ್ಟದ್ದು. ಅದರಲ್ಲಿ ಪ್ರಾಣದೇವರ ಸನ್ನಿಧಾನ ಆದ್ದರಿಂದ ಪ್ರಾಣದೇವರ ಬಗ್ಗೆಯೂ ತಿಳಿದಿದ್ದೇವೆ, ಪುರಂದರ ಸಾಹಿತ್ಯದ ಬಗ್ಗೆಯೂ ಕೂಡ ಸ್ವಲ್ಪ ಮಟ್ಟಿಗೆ ನನಗೆ ತಿಳಿದಷ್ಟು ನಾನಲ್ಲಿ ವಿಚಾರವನ್ನು ಪ್ರಾಣದೇವರ ಸನ್ನಿಧಾನದಲ್ಲಿ ತಿಳಿಸಲಿಕ್ಕೆ ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನಿನ್ನೆ ದಿವಸ ಎಲ್ಲ ಹೇಳಿದರು, ಅನೇಕ ವರ್ಷಗಳಿಂದ ಈ ಒಂದು ಪುರಂದರದಾಸರ ಆರಾಧನೆ ಒಂದಲ್ಲ ಎರಡಲ್ಲ 10 ದಿನಗಳವರೆಗೆ ಆ ಪುರಂದರದಾಸರ ಅಂತರ್ಗತರಾದ ಗುರುಗಳಾದ ವಾಯುದೇವರ ಭಗವಂತನ ಆರಾಧನೆ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ. ದೊಡ್ಡ ಸಾಧನೆ. ಆ ಹಿನ್ನೆಲೆಯಲ್ಲಿ ಅನೇಕ ಯತಿಗಳು ಜೊತೆಗೆ ಅನೇಕ ಜನ ವಿದ್ವಾಂಸರು, ನಮ್ಮ ನರಸಿಂಹರಾವ್ ಅವರು ಹೇಳಿದರು, ಇಲ್ಲಿ ಬಾರದ ವಿದ್ವಾಂಸರೇ ಇಲ್ಲ ಅಂತಂದರು. ಅಷ್ಟರ ಮಟ್ಟಿಗೆ ಅನೇಕ ಜನ ಯತಿಗಳನ್ನು ವಿದ್ವಾಂಸರನ್ನು ಬರಮಾಡಿಕೊಂಡ ವೇದಿಕೆ ಅದು ಈ ವೇದಿಕೆ ಆಗಿದೆ. ಪ್ರಾಣದೇವರ ಸನ್ನಿಧಾನ ಅದು ವಿಶೇಷವಾಗಿದೆ. ಆದ್ದರಿಂದ ಎಲ್ಲರೂ ಪ್ರಾಣದೇವರ ಆಕರ್ಷಣೆಗೆ ಒಳಗಾಗುವವರೇ. ಆದ್ದರಿಂದ ನಾವೆಲ್ಲ ಆ ಪ್ರಾಣದೇವರ ಮೇಲೆ ವಿಶೇಷವಾಗಿ ಭಕ್ತಿಯಿಂದ ಈ ಒಂದು ಆರಾಧನೆಯ ಸುಸಂದರ್ಭದಲ್ಲಿ ಇಲ್ಲಿ ಬಂದು ಸೇರಿದ್ದೇವೆ. ಆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತ ನಮಗೆಲ್ಲ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇನೆ. ಬಹಳ ದೊಡ್ಡ ವೇದಿಕೆ, ಅನೇಕ ಜನ ದೊಡ್ಡ ದೊಡ್ಡ ವಿದ್ವಾಂಸರು ಯತಿಗಳೆಲ್ಲ ಬಂದು ಹೋದ ವೇದಿಕೆ ಇದು. ಈ ವೇದಿಕೆಯಲ್ಲಿ ಈ ಒಂದು ನಿರಂತರವಾಗಿ ದೀರ್ಘಕಾಲದವರೆಗೆ ಈ ಒಂದು ನಡೆಯುವ ಜ್ಞಾನ ಸತ್ರದಲ್ಲಿ ಭಾಗವಹಿಸುವ ಒಂದು ದೊಡ್ಡ ಸಂದರ್ಭ ಅದು ಈ ವರ್ಷ ನನಗೆ ಬಂದದ್ದು, ನನ್ನ ಪಾಲಿಗೆ ಬಂದದ್ದು ದೊಡ್ಡ ಸೌಭಾಗ್ಯ, ಪೂರ್ವಜನ್ಮದ ಸುಕೃತ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯ ಇದು ರಾಯಚೂರಿಗೆ ನಾನು ಮೊದಲನೇ ಬಾರಿ ಬರ್ತಾ ಇದ್ದೆ. 2 ಹಿಂದೆ ಸುಧಾಮಂಗಳಾದ ಮಂಗಳಕ್ಕೆ ಬಂದದ್ದು ಹೋದದ್ದುಂಟು. ಆದರೆ ಇಲ್ಲಿಯೇ ವಾಸ್ತವ್ಯ ಹೂಡಿ ಇಷ್ಟು ವಿಶೇಷವಾಗಿ ಜ್ಞಾನ ಕಾರ್ಯವನ್ನು ತಮ್ಮ ಮುಂದೆ ಜ್ಞಾನವನ್ನು ಹಂಚಿಕೊಳ್ಳುವ ದೊಡ್ಡ ಸೌಭಾಗ್ಯ ಇದು ಮೊದಲನೇ ಬಾರಿ ನಮ್ಮ ಪಾಲಿಗೆ ಬದಿಗೆ ಬಂದಿದೆ. ಅದು ಪ್ರಾಣದೇವರೇ ನಮ್ಮನ್ನು ಕರೆಸಿಕೊಂಡಿದ್ದಾರೆ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಅತ್ಯಂತ ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲ ಕಾರ್ಯಕರ್ತರಿಗೂ ವಿಶೇಷವಾದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ರಾಮಾಚಾರ್ಯ ವಿಶೇಷವಾಗಿ ಅಂಥ ಯುವಕರ ಒಂದು ದೊಡ್ಡ ಪಡೆ ಇವತ್ತು ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಿಂತಿದೆ ಅಂತ ಹೇಳಿದರೆ ಬಹಳ ಸಂತೋಷ ಪಡಬೇಕು ನಾವು ಅಂತ. ಯಾಕೆಂದರೆ ಒಂದು ಹಂತ, ಒಂದು ತಲೆಮಾರು ಮುಗಿದು ಯಾವತ್ತು ಕ್ರಮ ಹಾಗೆ ಒಂದು ಜೀವನ ಚಕ್ರ ಅದು ತಿರುಗುತ್ತಾ ಇದೆ. ನಾವು ನಮ್ಮ ಕೆಲಸವನ್ನು ನಮ್ಮ ಮುಂದಿನ ಮಕ್ಕಳಿಗೆ ವಹಿಸಿಕೊಟ್ಟು, ಮುಂದಿನ ಪೀಳಿಗೆಗೆ ವಹಿಸಿಕೊಟ್ಟು ನಾವು ಅದನ್ನು ನಿವೃತ್ತರಾಗಬೇಕು. ಹಾಗೆ ಎಲ್ಲ ಹಿರಿಯರು ಕೆಲಸವನ್ನು ಮಾಡಿದವರು ಇದ್ದೀರಿ. ನೀವೆಲ್ಲ ಮುಂದೆ ನಿಂತು ಹಿರಿಯರು ಆ ಯುವಕರ ಮೂಲಕ ಒಳ್ಳೆಯ ಕೆಲಸವನ್ನು ಮಾಡಿಸ್ತಾ ಇದ್ದೀರಿ. ಇಷ್ಟು ದೀರ್ಘಕಾಲದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ಕಪ್ಪೆ ತಕ್ಕಡಿಗೆ ಹಾಕದ ಹಾಗೆ ಅಂತ. ಬಹಳ ಕಷ್ಟ ಇದೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು, ಸರಿಯಾದ ಸಮಯಕ್ಕೆ ಅದನ್ನು ಆಯೋಜನೆ ಮಾಡಿ ನಿಭಾಯಿಸೋದು ಬಹಳ ಕಠಿಣ ಇದೆ. ಹಾಗಾಗಿ ಯುವ ಪಡೆ ನಿಂತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ತುಂಬ ಶ್ಲಾಘನೀಯವಾದ ಕೆಲಸ ಅಂತ ಈ ಸಂದರ್ಭದಲ್ಲಿ ನಾವು ಅದನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ನಮ್ಮ ದೇಸಾಯಿ ದಂಪತಿಗಳು ಕೂಡ ಉತ್ತಮವಾದ ಆದರ ಆತಿಥ್ಯಗಳನ್ನು ಕೊಡುವುದರ ಮೂಲಕ ಬಹಳ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನಡೆದ ನಮ್ಮ ತಾರಾನಾಥ್ ಅವರ ನಿರೂಪಣೆ ಬಹಳ ಅವರ ಭಾಷೆ, ಅವರ ಧ್ವನಿ ಬಹಳ ಉತ್ತಮವಾಗಿದೆ. ಹಾಗಾಗಿ ಎಲ್ಲ ಸದ್ಭಕ್ತರು ಕೂಡ ವಿಶೇಷವಾಗಿ ಅದರ ಆತಿಥ್ಯವನ್ನು ಕೊಟ್ಟಿದ್ದೀರಿ, ಅಭಿಮಾನವನ್ನು ತೋರಿಸಿದ್ದೀರಿ. ಹಾಗಾಗಿ ನಿಮ್ಮ ಅಭಿಮಾನಕ್ಕೆ ಆಭಾರಿಯಾಗಿದ್ದೇನೆ ಎಂಬುದಾಗಿ ತಿಳಿಸ್ತಾ ನನ್ನ 4 ಮಾತುಗಳನ್ನು ಪರಮ ಪೂಜ್ಯ ವಿದ್ಯಾಗುರುಗಳಾದ ಪಿಜಾವರ ಶ್ರೀಪಾದಂಗಳವರು, ವಿಶ್ವೇಶ್ತೀರ್ಥ ಶ್ರೀಪಾದಂಗಳವರ ಅಂತರ್ಯಾಮಿಯಾದ ಭಗವಂತನಿಗೆ ಇದನ್ನು ಸಮರ್ಪಣೆ ಮಾಡುತ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.